ಇಂದಿನ ಈ ಸರಣಿಯ ಸಂಪನ್ಮೂಲ ವ್ಯಕ್ತಿ ಡಾಕ್ಟರ್ ಸುದರ್ಶನ್ ಸಿಎಂ ಇವರನ್ನ ಸಭೆಗೆ ಪರಿಚಯಿಸಲು ಇಚ್ಛಿಸುತ್ತಿದ್ದಾನೆ. ಮೂಲತಃ ಮಂಗಳೂರಿನಲ್ಲಿ ಹುಟ್ಟಿ ಪ್ರಾಥಮಿಕ ಶಿಕ್ಷಣವನ್ನ ಇವರು ಅದಮಾರು ಪೂರ್ಣಪ್ರಜ್ಞಾ ಕಾಲೇಜಿನಲ್ಲಿ ಪಡೆದು ವೈದ್ಯಕೀಯ ಶಿಕ್ಷಣವನ್ನ MABS ಅನ್ನ ಮೈಸೂರಿನ ಮೆಡಿಕಲ್ ಕಾಲೇಜ್ನಲ್ಲಿ ಪಡೆದಿರ್ತಾರೆ. ಸತತ 23 ವರ್ಷಗಳ ಕಾಲ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ವಿಭಾಗದಲ್ಲಿ ವೈದ್ಯಾಧಿಕಾರಿಯಾಗಿ, ಜಿಲ್ಲಾ ಕಣ್ಗಾವಲು ಅಧಿಕಾರಿಯಾಗಿ, ಜಿಲ್ಲಾ ಮಲೇರಿಯಾ ಅಧಿಕಾರಿ, ಪಾಲಿಕೆಯ ಆರೋಗ್ಯ ಅಧಿಕಾರಿಯಾಗಿ ಇವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಪ್ರಸ್ತುತವಾಗಿ ಇವರು ಜಿಲ್ಲಾ ಕುಷ್ಠರೋಗ ಅಧಿಕಾರಿ, ಜಿಲ್ಲಾ ಮಾನಸಿಕ ಆರೋಗ್ಯ ಅಧಿಕಾರಿ, ರಾಷ್ಟ್ರೀಯ ಡಿಜಿಟಲ್ ಆರೋಗ್ಯ ಮಿಷನ್ ಮತ್ತು ಆಯುಷ್ಮಾನ್ ಭಾರತ್ ಯೋಜನೆಯ ಜಿಲ್ಲಾ ನೋಡಲ್ ಅಧಿಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಸರ್, ಇದೀಗ ನಿಮ್ಮ ವೇದಿಕೆ. ಥ್ಯಾಂಕ್ ಯು. ಮೊದಲಿಗೆ ಸೈಂಟ್ ಅಲೋಷಿಯಸ್ ಕಾಲೇಜಿನ ಆಡಳಿತ ವರ್ಗಕ್ಕೆ ಈ ಒಂದು ಅವಕಾಶ ಕೊಟ್ಟಕ್ಕಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಅದೇ ರೀತಿ ಮಿತ್ರ ಡಾಕ್ಟರ್ ಅರವಿಂದ್ ಡೇಸಾ, ನಾವು ಸಾಧಾರಣ ಒಂದು 15-20 ವರ್ಷದಿಂದ ಜೊತೆಗೆ ಒಂದೇ ಕ್ಲಬ್ನಲ್ಲಿದ್ದವರು, ಆತ್ಮೀಯರು. ಸೊ ಇವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸ್ತಾ, ರಾಷ್ಟ್ರೀಯ ಹಾಗೂ ರಾಜ್ಯ ಮಟ್ಟದ ಆರೋಗ್ಯ ಕಾರ್ಯಕ್ರಮಗಳನ್ನು ನಾನು ನೋಡುವಾಗ ಸುಮಾರು ವಿವಿಧ ರೀತಿಯ 52 ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮಗಳು ನಮ್ಮಲ್ಲಿ ಇದೆ. ಈ 52 ರಾಷ್ಟ್ರೀಯ ಕಾರ್ಯಕ್ರಮಗಳನ್ನು ನೀವು ವಾರಕ್ಕೆ 1 ಗಂಟೆ ಕೊಟ್ಟರೆ ಸಹ 1 ವರ್ಷ ಬೇಕಾಗ್ತದೆ ನಾವು ಎಕ್ಸ್ಪ್ಲೇನ್ ಮಾಡಲಿಕ್ಕೆ. ಸೊ ಹೆಚ್ಚಿನ ಕಾರ್ಯಕ್ರಮಗಳನ್ನು 1 ಗಂಟೆಯಲ್ಲಿ ಎಕ್ಸ್ಪ್ಲೇನ್ ಮಾಡಲಿಕ್ಕೂ ಆಗೋದಿಲ್ಲ. ಎಸ್ಪೆಷಲಿ RCH, ರಿಪ್ರೊಡಕ್ಟಿವ್ ಆ್ಯಂಡ್ ಚೈಲ್ಡ್ ಹೆಲ್ತ್ ಪ್ರೋಗ್ರಾಮ್, ಇದನ್ನು 1 ಗಂಟೆಯಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ಇದಕ್ಕೆ 52 ಪ್ರೋಗ್ರಾಮಿಗೆ ಸಹ ಒಂದೊಂದು ಪ್ರೋಗ್ರಾಮ್ ಆಫೀಸರ್ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಇರ್ತಾರೆ. ಅಂದರೆ ಪ್ರೋಗ್ರಾಮ್ ಆಫೀಸರ್ ಇರೋದು 6 ಜನ ಮಾತ್ರ. ಬಟ್ ಈ 52 ಪ್ರೋಗ್ರಾಮ್ಗಳನ್ನು ನಮಗೆ ಡಿವೈಡ್ ಮಾಡಿ ಕೊಟ್ಟಿರ್ತಾರೆ. ನಾವು ಈ ಎಲ್ಲ ಕಾರ್ಯಕ್ರಮಗಳನ್ನು ಜಿಲ್ಲೆಯಲ್ಲಿ ಅನುಷ್ಠಾನ ಮಾಡಬೇಕು. ನನ್ನ ಅಂಡರಲ್ಲೇ 7 ಕಾರ್ಯಕ್ರಮಗಳು, 7ರಿಂದ 8 ಕಾರ್ಯಕ್ರಮ ಹೊಸತ್ತು ಬಂದಿದೆ. ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಅಂತ 8 ಕಾರ್ಯಕ್ರಮ ನನ್ನ ಅಂಡರಲ್ಲಿ ನಾನು ಸೂಪರ್ವಿಷನ್ ಮಾಡಬೇಕಾಗ್ತದೆ. ಅದರಲ್ಲಿ ಒಂದು ಮುಖ್ಯವಾಗಿ ನಿಮಗೆಲ್ಲರಿಗೂ ಅಗತ್ಯ ಇರುವಂಥ ಕಾರ್ಯಕ್ರಮ ಹೇಳಿದರೆ ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್. ಇದು ಕೇಂದ್ರ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ. ಸುಮಾರು 4 ವರ್ಷದ ಹಿಂದೆ, ಕೋವಿಡ್ಗಿಂತ ಮೊದಲು ಇದನ್ನು ಸ್ಟಾರ್ಟ್ ಮಾಡಿದರು, ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಅಂತ. ಇದರಲ್ಲಿ 2 ಕಾಂಪೊನೆಂಟ್ ಇದೆ. ಇದರಲ್ಲಿ ಮುಖ್ಯವಾಗಿ 2 ಕಾಂಪೊನೆಂಟ್ ಇದೆ. ಒಂದು ಆಯುಷ್ಮಾನ್ ಭಾರತ್ ಅಂದರೆ ಜನರಿಗೆ ಇನ್ಶೂರೆನ್ಸ್ ಸ್ಕೀಮ್. ಪ್ರೈವೇಟ್ ಆಸ್ಪತ್ರೆಯಲ್ಲಿ ಯಾರಿಗಾದರೂ ಚಿಕಿತ್ಸೆ ಅಗತ್ಯ ಇದ್ದರೆ ಇನ್ಶೂರೆನ್ಸ್ ಸ್ಕೀಮ್ ಮಾಡುವಂಥದ್ದು. ಇನ್ಶೂರೆನ್ಸ್ ಕೊಡಲ್ಲ, ಅದಕ್ಕೆ ಪ್ರೀಮಿಯಮ್ ಇಲ್ಲ, ಅಶ್ಯೂರೆನ್ಸ್ ಸ್ಕೀಮ್, ಫೈನಾನ್ಷಿಯಲ್ ಅಸಿಸ್ಟೆನ್ಸ್. ಎರಡನೇದಾಗಿ ಡಿಜಿಟಲೈಸೇಷನ್ ಆಫ್ ಹೆಲ್ತ್ ಸಿಸ್ಟಮ್. ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಇನ್ನು ಮುಂದಕ್ಕೆ ನಾನು ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಬಗ್ಗೆ ಹೇಳೋದಾದರೆ, ನಮ್ಮ ರಾಷ್ಟ್ರೀಯ ಮಟ್ಟದಲ್ಲಿ 3 ಕಾರ್ಯಕ್ರಮಗಳು ಲಭ್ಯವಿದೆ. ಒಂದು ಆಗಲೇ ಹೇಳಿದಾಗೆ ಆಯುಷ್ಮಾನ್ ಭಾರತ್ PMJY ಯೋಜನೆ, ಅಂದರೆ ಆಯುಷ್ಮಾನ್ ಭಾರತ್ ಪ್ರೈಮ್ ಮಿನಿಸ್ಟರ್ಸ್ ಜನ ಆರೋಗ್ಯ ಯೋಜನೆ. ಈಗ ಕರ್ನಾಟಕ ರಾಜ್ಯದಲ್ಲಿ ಅದರ ಹೆಸರು ಚೇಂಜ್ ಮಾಡಿದ್ದಾರೆ. ಆಯುಷ್ಮಾನ್ ಭಾರತ್ ಪ್ರೈಮ್ ಮಿನಿಸ್ಟರ್ಸ್ ಜನ ಆರೋಗ್ಯ ಯೋಜನೆ, ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಅಂತೇಳಿ ಸೇರಿಸ್ಕೊಂಡಿದ್ದಾರೆ. ಸೊ ಯೋಜನೆ ಹೆಸರು ತುಂಬದಾಗಿದೆ. ಅದರ ಹಿಂದಿನ ಸಂಗತಿ ಏನು ಅಂತೇಳಿ ನಿಮಗೆ ಗೊತ್ತಿರ್ಬೋದು, ಯಾಕೆ ಇದು ಹೆಸರನ್ನು ಚೇಂಜ್ ಮಾಡಿದ್ರು ಅಂತ. ಬಟ್ ಅದೇ ಫೈನಾನ್ಷಿಯಲ್ ಅಸಿಸ್ಟೆನ್ಸಲ್ಲಿ 3 ಸ್ಕೀಮ್ಗಳು. ಒಂದು ಆಯುಷ್ಮಾನ್ ಭಾರತ್ PMJY ಯೋಜನೆ, ಎರಡನೇದು ರಾಷ್ಟ್ರೀಯ ಆರೋಗ್ಯ ನಿಧಿ, ಮೂರನೇದು ಪ್ರೈಮ್ ಮಿನಿಸ್ಟರ್ಸ್ ರಿಲೀಫ್ ಫಂಡ್. ಸೊ ಆಯುಷ್ಮಾನ್ ಭಾರತ್ PMJY ಯೋಜನೆ ಇದು ಈಗ ಸದ್ಯಕ್ಕೆ ತುಂಬ ಪ್ರಚಲಿತವಾಗಿರುವಂಥ ಸ್ಕೀಮ್. ಇದು ನಿಮಗೆಲ್ಲ ಗೊತ್ತಿರ್ಬೋದು. BPL ಫ್ಯಾಮಿಲಿಗೆ 5 ಲಕ್ಷದವರೆಗೆ 1 ವರ್ಷಕ್ಕೆ ಒಂದು ಫ್ಯಾಮಿಲಿಗೆ, ಅಂದರೆ ಅಪ್ ಟು 5 lakhs ಪರ್ ಫ್ಯಾಮಿಲಿ ಪರ್ ಇಯರ್, ಖಾಸಗಿ ಆಸ್ಪತ್ರೆಗಳಲ್ಲಿ ಉಚಿತವಾದಂಥ ಚಿಕಿತ್ಸೆ ಕೊಡುವುದಕ್ಕೆ. ಇನ್ನು APL ಫ್ಯಾಮಿಲಿಯವರಿಗೆ ಅಪ್ ಟು 1.5 lakhs ಅಥವಾ 30% ಆಫ್ ದೇರ್ ಬಿಲ್, ಅವರ ಬಿಲ್ಲಿನ 30%. ಸೊ ಈ 2 ಸ್ಕೀಮ್ಗಳು ಎಲ್ಲ ರಾಜ್ಯಗಳಲ್ಲಿದೆ. ಮೊದಲು ಕರ್ನಾಟಕ ರಾಜ್ಯದಲ್ಲಿ ಬೇರೆ ಇತ್ತು, ಕೇರಳದಲ್ಲಿ ಬೇರೆ ಇತ್ತು. ಈಗ ಎಲ್ಲವನ್ನು ಮರ್ಜಿ ಮಾಡಿ ಬ್ರ್ಯಾಂಡೆಡ್ ಸ್ಕೀಮ್ ಆಗಿ ಮಾಡಿದ್ದಾರೆ. ಅಂದರೆ ಒಂದು ಕಡೆಯಲ್ಲಿ ನೀವು ರಿಜಿಸ್ಟರ್ ಆದರೆ ಈ ರಾಷ್ಟ್ರದ ಯಾವುದೇ ಆಸ್ಪತ್ರೆಯಲ್ಲಿ ಹೋಗಿ ಟ್ರೀಟ್ಮೆಂಟ್ ತಗೊಳ್ಬೋದು. ಬಟ್ ಈ ಸಮಸ್ಯೆ ಇರೋದಿಲ್ಲ. ಈ ಆರೋಗ್ಯ ಸ್ಕೀಮ್ ಸಿಗಬೇಕಾದ್ರೆ ನಿಮಗೆ ಕನಿಷ್ಠ ಈ 5 ಕ್ರೈಟೀರಿಯಾಗಳು ಫುಲ್ಫಿಲ್ ಆಗಬೇಕು. ಅದು ಭಾರಿ ಇಂಪಾರ್ಟೆಂಟ್. ಒಂದನೇದಾಗಿ BPL ಫ್ಯಾಮಿಲಿ ಆದರೆ ಮಾತ್ರ 5 ಲಕ್ಷದವರೆಗೆ, APLನವರೆಗೆ 5 ಲಕ್ಷದವರೆಗೆ ಸಿಗುವುದಿಲ್ಲ. ಎರಡನೇದಾಗಿ ಅವರು ಜನರಲ್ ವಾರ್ಡಲ್ಲೇ ಅಡ್ಮಿಟ್ ಆಗಬೇಕು. ಸ್ಪೆಷಲ್ ವಾರ್ಡಲ್ಲಿ ಹೋಗಿ AC ರೂಮ್ ಹಾಕಿ, ಸೂಟ್ ರೂಮ್ ಹಾಕಿ ಅಡ್ಮಿಟ್ ಆಗಿ ನನಗೆ ಆಯುಷ್ಮಾನ್ ಭಾರತ್ ಸ್ಕೀಮ್ ಕೊಡಿ ಹೇಳಿದರೆ ಔಟ್ರೇಟ್ ರಿಜೆಕ್ಟ್ ಆಗ್ತದೆ.
ಮೂರನೇದಾಗಿ ಎಂಪ್ಯಾನೆಲ್ಡ್ ಹಾಸ್ಪಿಟಲಲ್ಲೇ ಹೋಗಿ ಅಡ್ಮಿಟ್ ಆಗಬೇಕು. ನಾನು ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೇನೆ. ಈಗ KMC ಜ್ಯೋತಿಯಲ್ಲಿ ಏನಿದೆ ಅದು ಹಾರ್ಟ್ಗೆ ಸಂಬಂಧಪಟ್ಟ ಕಾಯಿಲೆಗೆ ಮಾತ್ರ ಎಂಪ್ಯಾನೆಲ್ ಆಗಿದೆ. ನರ್ವ್ಗೆ ಸಂಬಂಧಪಟ್ಟದ್ದು, ಸ್ಟ್ರೋಕಿಗೆ, ಆಕ್ಸಿಡೆಂಟ್, ಕ್ಯಾನ್ಸರ್ ಇದು ಯಾವುದಕ್ಕೆ ಸಹ ಎಂಪ್ಯಾನೆಲ್ ಆಗಲಿಲ್ಲ. ಅದು ಹತ್ತಾವರ ಹಾಸ್ಪಿಟಲ್ ಎಂಪ್ಯಾನೆಲ್ ಆಗಿದೆ. ಸೊ ಎಂಪ್ಯಾನೆಲ್ಡ್ ಹಾಸ್ಪಿಟಲಲ್ಲಿ ಮಾತ್ರ ನಿಮಗೆ ಟ್ರೀಟ್ಮೆಂಟ್ ಸಿಗುವಂಥದ್ದು. ಇನ್ನು ನಾಲ್ಕನೇದಾಗಿ ಎಂಪ್ಯಾನೆಲ್ಡ್ ಡಾಕ್ಟರಿಂದ ಮಾತ್ರ ಟ್ರೀಟ್ಮೆಂಟ್ ತಗೊಳ್ಬೇಕು. ನೀವು ಹೋಗಿ ನನ್ನ ಫ್ಯಾಮಿಲಿ ಡಾಕ್ಟರ್ ಅವರನ್ನು ಕರ್ಕೊಂಡು ಬಂದು ನಾನು ಇಲ್ಲಿ ಟ್ರೀಟ್ಮೆಂಟ್ ಕೊಡಬೇಕು, ಅವರಿಂದ ಆಪರೇಷನ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ಆಗೋದಿಲ್ಲ. ಎಂಪ್ಯಾನೆಲ್ಡ್ ಡಾಕ್ಟರ್ಸ್ ಹತ್ರವೇ ಆಗಬೇಕು. ಬಟ್ ಲಾಸ್ಟ್ ಕೊನೆಯದಾಗಿ ಭಾರಿ ಇಂಪಾರ್ಟೆಂಟ್ ಹೇಳಿದ್ರೆ, ನೀವು ಏನು ಟ್ರೀಟ್ಮೆಂಟ್ ತಗೊಳ್ತೀರಿ ಅದು ಗೌರ್ಮೆಂಟಲ್ಲಿ ಸಿಗಬಾರ್ದು ಆ ಫೆಸಿಲಿಟಿ. ಸೊ ಆಗ ಮಾತ್ರ ನಿಮಗೆ ರೆಫರೆನ್ಸ್ ಸಿಗ್ತದೆ. ನೀವು ನೇರವಾಗಿ ಹೋಗಿ ನನಗೆ ಟಾನ್ಸಿಲೆಕ್ಟಮಿ ಮಾಡಿ, ಅಪೆಂಡಿಸೆಕ್ಟಮಿ ಮಾಡಿ ಅಂತ ಹೇಳಿದ್ರೆ, ಹರ್ನಿಯಾ ಆಪರೇಷನ್ ಮಾಡಿ ಅಂತ ಹೇಳಿದ್ರೆ ಆಗೋದಿಲ್ಲ. ಯಾಕೆ ಹೇಳಿದ್ರೆ ಈ ಫೆಸಿಲಿಟಿ ನಮ್ಮ ವೆನ್ಲಾಕ್ ಹಾಸ್ಪಿಟಲಲ್ಲಿ ಸಿಗ್ತದೆ. ಸೊ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಅಥವಾ ಯಾವುದೇ ಜಿಲ್ಲಾ ಆಸ್ಪತ್ರೆಯಲ್ಲಿ ಯಾವುದು ಟ್ರೀಟ್ಮೆಂಟ್ ಸಿಗೋದಿಲ್ವೋ ಅವರು ಅಲ್ಲಿಂದ ರೆಫರ್ ಮಾಡಿದರೆ ಮಾತ್ರ ನಿಮಗೆ ಆಯುಷ್ಮಾನ್ ಭಾರತ್ ಸ್ಕೀಮ್ ಅಪ್ಲೈ ಆಗ್ತದೆ. ಎಷ್ಟೋ ಸರಿ ಇದಾಗಿದೆ. ಪೇಷಂಟ್ನವರು ಎನ್ಎಫ್ಐ ಹಾಸ್ಪಿಟಲ್ ಹೋಗಿ, ನಾನು ಎಕ್ಸಾಂಪಲ್ ಕೊಡೋದು, ಎನ್ಎಫ್ಐ ಹಾಸ್ಪಿಟಲ್ ಹೋಗಿ ಅಡ್ಮಿಟ್ ಆಗ್ತಾರೆ. ಅವರ ಕನ್ಸಲ್ಟೆಂಟ್ ಫಾರ್ ಎಕ್ಸಾಂಪಲ್ ನಾನೇ ಡಾಕ್ಟರ್ ಸುದರ್ಶನ್ ಅಂತ ಕರೀತಾರೆ, ಅವರ ಫ್ಯಾಮಿಲಿ ಡಾಕ್ಟರ್. ನಾನು ಅವರ ನೀ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡ್ತೇನೆ, AC ರೂಮಲ್ಲಿ ಇರ್ತೇನೆ, ಸೂಟ್ ರೂಮಲ್ಲಿ ಇರ್ತೇನೆ. ಮತ್ತು ಬಿಲ್ಗೆ ಡಿಸ್ಚಾರ್ಜ್ ಆಗೋ ಟೈಮಲ್ಲಿ ನಮ್ಮ ತಲೆಯಲ್ಲಿ ಶುರು ಮಾಡ್ತಾರೆ ಅದನ್ನು ಆಯುಷ್ಮಾನ್ ಭಾರತಲ್ಲಿ ಹಾಕಿ ಅಂತ. ಯಾವುದೇ ಎಲಿಜಿಬಿಲಿಟಿ ಇರುವುದಿಲ್ಲ. ಈ 5 ಎಲಿಜಿಬಿಲಿಟಿ ಇರುವುದಿಲ್ಲ. ಎನ್ಎಫ್ಐ ಎಂಪ್ಯಾನೆಲ್ಡ್ ಹಾಸ್ಪಿಟಲ್ ಅಲ್ಲ, ಡಾಕ್ಟರ್ ಎಂಪ್ಯಾನೆಲ್ಡ್ ಅಲ್ಲ, ವೆನ್ಲಾಕಲ್ಲಿ ಈ ಸರ್ಜರಿ ಆಗ್ತದೆ, ಜನರಲ್ ವಾರ್ಡಲ್ಲಿ ಅಡ್ಮಿಟ್ ಆಗಲಿಲ್ಲ, BPL ಕಾರ್ಡ್ ಇಲ್ಲ. 5 ಕ್ರೈಟೇರಿಯಾ ಇಲ್ಲದವರು ಮತ್ತೆ ನಮ್ಮ ಮೇಲೆ ಪ್ರೆಷರ್ ಹಾಕೋದು, ರಾಜಕೀಯ ತರೋದು, ಇಂಥದ್ದೆಲ್ಲ ಥ್ರೆಟ್ ಮಾಡೋದು, ಇಂಥದ್ದೆಲ್ಲ ಶುರುವಾಗ್ತದೆ. ಸೊ ಈ 5 ಕ್ರೈಟೇರಿಯಾ ಅನ್ನುವಂಥದ್ದು ಆಯುಷ್ಮಾನ್ ಭಾರತ್ PMJY ಫೆಸಿಲಿಟಿ ಸಿಗಬೇಕಾದ್ರೆ ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಲ್ಲ? ಇದರಲ್ಲಿ ಏನಾದರೂ ಡೌಟ್ ಇದೆಯಾ? ಇನ್ನು ನೆಕ್ಸ್ಟ್ ರಾಷ್ಟ್ರೀಯ ಆರೋಗ್ಯ ನಿಧಿ ಅನ್ನುವಂಥದ್ದು, ಇದು ಕರ್ನಾಟಕದ ಮೇಜರ್ ಹಾಸ್ಪಿಟಲಲ್ಲಿ ಒಂದು ಲಂಸಮ್ ದುಡ್ಡನ್ನು ಇಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ಕಿದ್ವಾಯಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಅಥವಾ ನಿಮ್ಯಾನ್ಸ್ ನರರೋಗಕ್ಕೆ ಸಂಬಂಧಪಟ್ಟದ್ದು, ಅಥವಾ ಜಯದೇವ, ಇಂಥ ಮೇಜರ್ ಹಾಸ್ಪಿಟಲ್ಗಳಲ್ಲಿ ಪ್ರೈಮ್ ಮಿನಿಸ್ಟರ್ನ ಫಂಡಿನಿಂದ ಒಂದಷ್ಟು ಡೆಪಾಸಿಟ್ ಮಾಡಿರ್ತಾರೆ. ಸೊ ಈ ಬೇರೆ ಯಾವುದೇ ಚಿಕಿತ್ಸೆಗಳು ಈ ಆಯುಷ್ಮಾನ್ ಭಾರತದಲ್ಲಿ ಕವರ್ ಆಗದೇ ಇರುವಂಥ ಚಿಕಿತ್ಸೆ ಏನಾದರೂ ಅದರಲ್ಲಿ ಬೇಕಿದ್ರೆ ಆ ಫಂಡಿನಿಂದ ಆ ಡಾಕ್ಟರ್ಗಳು, ಅಲ್ಲಿ ಒಂದು ಪ್ಯಾನೆಲ್ ಇದೆ, ಆ ಪ್ಯಾನೆಲ್ನವರು ಡಿಸೈಡ್ ಮಾಡಿ ಯಾವ ಪ್ರೈವೇಟ್ ಹಾಸ್ಪಿಟಲಲ್ಲಿ ಆ ಫೆಸಿಲಿಟಿ ಲಭ್ಯ ಇದೆ ಅವರಿಗೆ ಫಂಡ್ಸನ್ನು ಟ್ರಾನ್ಸ್ಫರ್ ಮಾಡ್ತಾರೆ ನೇರವಾಗಿ. ಪೇಷಂಟ್ ಕೈಗೆ ಫಂಡ್ಸ್ ಕೊಡೋದಿಲ್ಲ. ಇದು ರಾಷ್ಟ್ರೀಯ ಆರೋಗ್ಯ ನಿಧಿ. ಕೆಲವು ಇದು ನಮ್ಮ ಗೌರ್ಮೆಂಟಲ್ಲಿ ಸಿಗೋದೇ ಇಲ್ಲ. ಈವನ್ ಕಿದ್ವಾಯಿ ಇದರಲ್ಲಿ ಕೂಡ ಸಿಗೋದಿಲ್ಲ. ಫಾರ್ ಎಕ್ಸಾಂಪಲ್ ಪ್ಯಾಂಕ್ರಿಯಾಸ್ ಟ್ರಾನ್ಸ್ಪ್ಲಾಂಟ್ ಮೊನ್ನೆ ಒಂದು ಪೇಷಂಟ್ ಅದೇ ಥರ ಬಂದಿತ್ತು, ರೀನಲ್ ಫೇಲ್ಯೂರ್ ವಿತ್ ಪ್ಯಾಂಕ್ರಿಯಾಟಿಕ್ ಫೇಲ್ಯೂರ್, ಅಂದರೆ ಹೈ ಡಯಾಬಿಟಿಸ್ ಆಗಿ ಒಂದು ಕಿಡ್ನಿ ಫೇಲ್ ಆಗಿತ್ತು. ಕಿಡ್ನಿ ಫೇಲ್ ಆಗಿದ್ದಕ್ಕೆ ಅವರಿಗೆ ಟ್ರಾನ್ಸ್ಪ್ಲಾಂಟ್ ಅಡ್ವೈಸ್ ಮಾಡಿದರು. ಟ್ರಾನ್ಸ್ಪ್ಲಾಂಟ್ ಮಾಡಲಿಕ್ಕೆ ಇನ್ಸುಲಿನ್ ಇಲ್ಲದೆ ಇರೋದ್ರಿಂದ ಪ್ಯಾಂಕ್ರಿಯಾಸ್ ಕೂಡ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಹೇಳಿದ್ರು, ಇಲ್ಲದ್ರೆ ಹೊಸ ಕಿಡ್ನಿ ಕೂಡ ಹೋಗ್ತದೆ ಅನ್ನುವಂಥ ಉದ್ದೇಶದಿಂದ. ಸೊ ಒಟ್ಟಿಗೆ ಇದಕ್ಕೆ 45 ಲಕ್ಷ ರೂಪಾಯಿ ಖರ್ಚಾಯಿತು. ಇದರಲ್ಲಿ ಗೌರ್ಮೆಂಟ್ ಸೆಟಪಲ್ಲಿ ಎಲ್ಲಿಯೂ ಮಾಡ್ತಾ ಇಲ್ಲ ಇದು. ಈವನ್ ಏಮ್ಸಲ್ಲಿ ಕೂಡ ಮಾಡ್ತಾ ಇಲ್ಲ. ನ್ಯೂ ಡೆಲ್ಲಿ, ಬ್ಯಾಂಗ್ಳೂರಲ್ಲಿ ಒಂದು ಪ್ರೈವೇಟ್ ಹಾಸ್ಪಿಟಲ್ನವರು ಮಾಡ್ತಿದ್ರು. ಅವರು ಸರ್ಜನನ್ನು ಬೇರೆ ಕಡೆಯಿಂದ ಕರ್ಕೊಂಡು ಬಂದು ಮಾಡಿಸ್ತಿದ್ರು. ಸೊ ಅವರಿಗೆ ಒಟ್ಟಿಗೆ 45 ಲಕ್ಷ ರೂಪಾಯಿ ಸರ್ಕಾರ ಆ ಹಾಸ್ಪಿಟಲ್ಗೆ ಟ್ರಾನ್ಸ್ಫರ್ ಮಾಡಿ ಈಗ ಆಪರೇಷನ್ ಆಯಿತು. ಸೊ ಇದು ರಾಷ್ಟ್ರೀಯ ಆರೋಗ್ಯ ನಿಧಿ. ಮೂರನೇದು ಪ್ರೈಮ್ ಮಿನಿಸ್ಟರ್ಸ್ ರಿಲೀಫ್ ಫಂಡ್. ಅಂದರೆ ಯಾವುದಾದ್ರೂ ಪೇಷಂಟ್ ತುಂಬ ಬಡವನಾಗಿದ್ದು ಕ್ಯಾನ್ಸರ್ ಅಥವಾ ಗುಣಪಡಿಸಲಾಗದ ಕಾಯಿಲೆಯಿಂದ ಏನಾದರೂ ಬಳಲ್ತಾ ಇದ್ದರೆ ಅವರ ಅಸಿಸ್ಟೆನ್ಸಿಗಾಗಿ MP ಗಳ ಮುಖಾಂತರ ಪ್ರೈಮ್ ಮಿನಿಸ್ಟರ್ಗೆ ಲೆಟರ್ ಬರೆದರೆ ಅವರ ಫಂಡಿನಿಂದ ಅವರು ಕೊಡುವಂಥದ್ದು. ಸೊ ಇದು 3 ಚಿಕಿತ್ಸೆಗೆ ಸಂಬಂಧಪಟ್ಟದ್ದು. ಇನ್ನು ಆಗಲೇ ಹೇಳಿದಾಗೆ ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್, ಅಂದರೆ ಡಿಜಿಟಲೈಸೇಷನ್ ಆಫ್ ಹೆಲ್ತ್ ಸಿಸ್ಟಮ್. ಈಗ ಒಂದು ಸಾಧಾರಣ 6 ತಿಂಗಳ ಹಿಂದೆ ತುಂಬ ಕಡೆ ಕೇಳಿದ್ರಿ ನೀವು ಆಭಾ ಕಾರ್ಡ್ ಎಲ್ಲರ ಹತ್ರ ಆಭಾ ಕಾರ್ಡ್ ಇದೆಯಾ ಅಂತ. ಯಾರಿಗಾದ್ರೂ ಗೊತ್ತುಂಟು ಆಭಾ ಅಂದ್ರೆ ಏನು ಅಂತ? ಆಯುಷ್ಮಾನ್ ಭಾರತ್ ಅದು ಕರೆಕ್ಟ್. AB ಹೇಳಿದ್ರೆ ಆಯುಷ್ಮಾನ್ ಭಾರತ್. ಆಭಾ ಕಾರ್ಡ್ ಎಲ್ಲ ಕಡೆ ಉಚಿತವಾಗಿ ಆಭಾ ಕಾರ್ಡ್ ಮಾಡಲಾಗುವುದು. ಪ್ರಾಬ್ಲಮ್ ಆಗಿದ್ದಿದೆ, ಎಲ್ಲರೂ ಎಣಿಸಿದ್ದು ಆಭಾ ಕಾರ್ಡ್ ಮತ್ತು ಆಯುಷ್ಮಾನ್ ಭಾರತ್ PMJY ಕಾರ್ಡ್ ಒಂದೇ ಅಂತ. ಸೊ ಆಭಾ ಕಾರ್ಡ್ ಹೇಳಿದ್ರೆ ಆಯುಷ್ಮಾನ್ ಭಾರತ್ ಹೆಲ್ತ್ ಅಕೌಂಟ್. ಸೊ ನಿಮ್ಮ ಆಧಾರ್ ಅಥವಾ ಬ್ಯಾಂಕ್ ಅಕೌಂಟ್ ಹೇಗಿರ್ತದೆ ಹಾಗೆ ಪ್ರತಿಯೊಬ್ಬ ಇಂಡಿವಿಜುವಲ್ ನಮ್ಮ ದೇಶದಲ್ಲಿರುವಂಥ ಪ್ರತಿಯೊಬ್ಬ ನಾಗರಿಕ ಕೂಡ ಈ ಆಯುಷ್ಮಾನ್ ಭಾರತ್ ಹೆಲ್ತ್ ಅಕೌಂಟನ್ನು ಹೊಂದಿರಬೇಕಾಗ್ತದೆ. ಏನಾಗ್ತದೆ ಹೇಳಿದರೆ, ಈ ಹೆಲ್ತ್ ಅಕೌಂಟ್ ಯಾಕೆ ಬೇಕು ಹೇಳಿದರೆ, ಒಂದು ವೇಳೆ ನಿಮ್ಮದು ಯಾವುದಾದ್ರೂ ಹೆಲ್ತ್ ರೆಕಾರ್ಡ್ಸ್ ಇದ್ದರೆ ಅದು ಆ ಪೋರ್ಟಲಲ್ಲಿ ಹೋಗಿ ನಿಮ್ಮ ಅಕೌಂಟಲ್ಲಿ ಅಪ್ಲೋಡ್ ಆಗಿರ್ತದೆ. ಸೊ ಯಾವ ಟೈಮಲ್ಲಿ ಕೂಡ ಬೇಕಿದ್ರೆ ನಿಮಗೆ ಆ ರೆಕಾರ್ಡನ್ನು ರಿಟ್ರೀವ್ ಮಾಡ್ಬೋದು, ಅಂದರೆ ನಿಮಗೆ ಪಡಿಬೋದು. ಈಗ ಫಾರ್ ಎಕ್ಸಾಂಪಲ್ ನಾನು ಯಾವಾಗಲೂ ಎಕ್ಸಾಂಪಲ್ ಕೊಡ್ತೇನೆ ಎಲ್ಲ ಕಡೆ.
ಒಂದು ಪೇಷಂಟ್ ಪೆನ್ಲಾಕಿಗೆ ಬರ್ತಾನೆ ಹೊಟ್ಟೆ ನೋವು ಅಂತೇಳಿ, ಸ್ಕ್ಯಾನಿಂಗ್ ಮಾಡ್ತಾರೆ, ಬ್ಲಡ್ ಟೆಸ್ಟ್ ಮಾಡ್ತಾರೆ, ಅಕ್ಯೂಟ್ ಅಪೆಂಡಿಸೈಟಿಸ್ ಅಂತೇಳಿ ಡಯಾಗ್ನೋಸ್ ಮಾಡ್ತಾರೆ, ಮರು ದಿವಸ ಎಮರ್ಜೆನ್ಸಿ ಆಪರೇಷನ್ ಮಾಡ್ತಾರೆ, 4ನೇ ದಿವಸ ಡಿಸ್ಚಾರ್ಜ್ ಮಾಡ್ತಾರೆ. ಡಿಸ್ಚಾರ್ಜ್ ಆಗಿ ಒಂದು 2 months ನಂತರ ಅವನು ಬಾಂಬೆಗೆ ಒಂದು ಕೆಲಸಕ್ಕೆ ಹೋಗ್ತಾನೆ. ಕೆಲಸಕ್ಕೆ ಹೋಗುವಾಗ ಅವನಿಗೆ ಈ ರೆಕಾರ್ಡ್ ತಗೊಂಡು ಹೋಗ್ಲಿಕ್ಕೆ ಮರ್ತೋಗಿರ್ತದೆ. ಸೊ ಪೇಷಂಟಿಗೆ ಯಾವ ಆಪರೇಷನ್ ಆಗಿದೆ ಅಂತ ಕೂಡ ಗೊತ್ತಿರೋದಿಲ್ಲ. ಅಲ್ಲಿ ಸಿಮಿಲರ್ ಹೊಟ್ಟೆ ನೋವು ಬಂದಿರ್ತದೆ. ಡಾಕ್ಟರ್ ಮತ್ತೆ ಅಪೆಂಡಿಕ್ಸ್ ಅಂತೇಳಿ ಡಯಾಗ್ನೋಸ್ ಮಾಡ್ತಾರೆ. ಸೊ ಇಂಥ ಟೈಮಲ್ಲಿ ಅವನ ಹೆಲ್ತ್ ಅಕೌಂಟ್ ಇದ್ದರೆ ಆ ಪೋರ್ಟಲ್ಗೆ ಹೋಗಿ ಅವನು ಡಾಕ್ಯುಮೆಂಟ್ಗಳನ್ನೆಲ್ಲ ರಿಟ್ರೀವ್ ಮಾಡಿದರೆ ಅವನು ಲಾಸ್ಟ್ ಟೈಮ್ ಏನು ಆಪರೇಷನ್ ಆಗಿತ್ತು, ಏನು ಟೆಸ್ಟ್ ಮಾಡಿದರು, ಏನು ಬ್ಲಡ್ ಇನ್ವೆಸ್ಟಿಗೇಷನ್ ಮಾಡಿದರು, ಎಲ್ಲ ಡೀಟೇಲ್ಸ್ ಅದರಲ್ಲಿ ಸಿಗ್ತದೆ. ಇನ್ನೊಂದು ಎಕ್ಸಾಂಪಲ್ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ BP ಶುಗರ್ ಇದ್ದವರು, ಅವ್ರ ಕೆಲಸ ಸರಿ ಇಲ್ಲಿ ಮಾತ್ರೆ ತಗೊಂಡಿರ್ತಾರೆ, ಒಂದು ಕಡೆ ಟ್ರಾವೆಲ್ ಮಾಡುವಾಗ ಅವರಿಗೆ ಮಾತ್ರೆ ತಗೊಳ್ಳಿಕ್ಕೆ ಮರ್ತೋಗಿರ್ತದೆ, ಪ್ರಿಸ್ಕ್ರಿಪ್ಷನ್ ಇರೋದಿಲ್ಲ, ಯಾವ ಮಾತ್ರೆ ತಗೊಳ್ಳೋದು ಅಂತ ಗೊತ್ತಿರೋದಿಲ್ಲ. ಈ ಟೈಮಲ್ಲಿ ಹೆಲ್ತ್ ಅಕೌಂಟನ್ನು ನೀವು ರಿಟ್ರೀವ್ ಮಾಡಿದರೆ ಎಲ್ಲ ಡೀಟೇಲ್ಸ್ ಅದರಲ್ಲಿ ಬರ್ತದೆ ನಿಮ್ಮ ಹೆಲ್ತ್ ಅಕೌಂಟ್. ಸೊ ಇದು ಒನ್ ಆಸ್ಪೆಕ್ಟ್. ನಿಮಗೆ ABPMJY ಕಾರ್ಡ್ ಮತ್ತು ಆಭಾ ಕಾರ್ಡ್ಗೆ ಡಿಫ್ರೆನ್ಸ್ ಗೊತ್ತಾಯ್ತಲ್ಲ. ಇದರಲ್ಲಿ ಯಾವುದೇ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಸಿಗೋದಿಲ್ಲ. ಇದರಲ್ಲಿ ನಿಮ್ಮ ಹೆಲ್ತ್ ಅಕೌಂಟ್ ಮಾತ್ರ ಅಪ್ಲೋಡ್ ಮಾಡುವಂಥದ್ದು. 2 ಕಾರ್ಡ್ಗಳು ಈಗ ಫ್ರೀ. ಅದರ ಬಗ್ಗೆ ನಾನು ಮತ್ತೆ ಹೇಳ್ತೇನೆ. ನೀವು ನಿಮ್ಮ ಮೊಬೈಲಲ್ಲಿ ಕೂತ್ಕೊಂಡು ಆಭಾ ಅಕೌಂಟನ್ನು ಜನರೇಟ್ ಮಾಡಲಿಕ್ಕೆ ಆಗ್ತದೆ. ಖಾಲಿ 3 ಸ್ಟೆಪ್. ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಮತ್ತು ಆಧಾರ್ ಕಾರ್ಡ್ ಇದ್ರೆ ಆಯಿತು. ಗೊತ್ತಾಯ್ತಾ? ಸೊ ಇನ್ನು ಅದರಲ್ಲಿ 2-3 ಕಾಂಪೊನೆಂಟ್ ಸೇರಿಸಿದ್ದಾರೆ. ಈಗ ಫಸ್ಟಿಗೆ ಆಯುಷ್ಮಾನ್ ಭಾರತ್ ಹೆಲ್ತ್ ಅಕೌಂಟ್ ಮಾತ್ರ ಇತ್ತು. ಈಗ ಆಯುಷ್ಮಾನ್ ಭಾರತ್ ಹೆಲ್ತ್ ಕೇರ್ ಪ್ರೊಫೆಷನಲ್ ರಿಜಿಸ್ಟ್ರಿ ಅಂದರೆ ಸದ್ಯಕ್ಕೆ ಇಂಡಿಯಾ ಕಂಟ್ರಿಲಿರುವ ಎಲ್ಲ ಡಾಕ್ಟರ್ಗಳು ಮತ್ತು ಸ್ಟಾಫ್ ನರ್ಸ್ಗಳು ಇನ್ಕ್ಲೂಡಿಂಗ್ ಆಯುಷ್ ಡಾಕ್ಟರ್ಸ್ ಇವರು ಆ ರಿಜಿಸ್ಟ್ರಲ್ಲಿ ಮತ್ತೊಮ್ಮೆ ಎನ್ರೋಲ್ ಮಾಡ್ಕೊಳ್ಬೇಕು. ಇದು ಯಾಕೆ ಹೇಳಿದರೆ ಪೇಷಂಟ್ನವರ ಅಡ್ವಾಂಟೇಜ್ಗಾಗಿ. ಅಂದರೆ ಪೇಷಂಟಿಗೆ ಈಗ ನನಗೆ ಈ ಕಾಯಿಲೆ ಇದೆ, ಮಂಗಳೂರಿನಲ್ಲಿ ಯಾವ ಡಾಕ್ಟರ್ ಸಿಗ್ತಾರೆ, ಯಾವ ಸ್ಪೆಷಲಿಸ್ಟ್ ಇದ್ದಾರೆ, ಯಾವುದು ನಿಯರೆಸ್ಟ್ ಹಾಸ್ಪಿಟಲ್, ಇಂಥದೆಲ್ಲ ಡೀಟೇಲ್ಸ್, ಆ ಡಾಕ್ಟರ್ ಕನ್ಸಲ್ಟೇಷನ್ ಟೈಮ್ ಎಷ್ಟು, ಆ ಡಾಕ್ಟರ್ದು ಕಾಂಟ್ಯಾಕ್ಟ್ ನಂಬರ್ ಎಷ್ಟು, ಇದೆಲ್ಲ ಡೀಟೇಲ್ಸ್ ಆ ರಿಜಿಸ್ಟ್ರಲ್ಲಿ ಎಂಟ್ರಿ ಆಗಿರ್ತದೆ. ಸೊ ಪೇಷಂಟಿಗೆ ಹೆಲ್ಪ್ ಆಗ್ತದೆ. ಅದೇ ರೀತಿ ಇನ್ನೊಂದು ಹೆಲ್ತ್ ಕೇರ್ ಫೆಸಿಲಿಟಿ ರಿಜಿಸ್ಟ್ರಿ, ಅಂದರೆ ಎಲ್ಲ ಕ್ಲಿನಿಕ್ಗಳು, ಎಲ್ಲ ಹಾಸ್ಪಿಟಲ್ಗಳು ಇನ್ಕ್ಲೂಡಿಂಗ್ ಮೆಡಿಕಲ್ ಕಾಲೇಜ್ ಈ ರಿಜಿಸ್ಟ್ರಲ್ಲಿ ಎಂಟರ್ ಆಗಿರಬೇಕು. ಅಂದರೆ ಪೇಷಂಟಿಗೆ ಈಗ ಫಾರ್ ಎಕ್ಸಾಂಪಲ್ ರೀನಲ್ ಸ್ಟೋನ್ ಆಯಿತು, ಅದಕ್ಕೆ ಎಮರ್ಜೆನ್ಸಿ ಡಾಕ್ಟರ್ಲ್ಲಿ ಸಿಗ್ತಾರೆ, ನಮ್ಮ ಮನೆ ಹತ್ತಿರ ಯಾವುದು ಹಾಸ್ಪಿಟಲ್ ಹತ್ತಿರ ಇದೆ, ಯಾವ ಡಾಕ್ಟರಲ್ಲಿ ಸಿಗ್ತಾರೆ, ಇದೆಲ್ಲವನ್ನು ನೋಡಲಿಕ್ಕೆ ಆ ಹೆಲ್ತ್ ಕೇರ್ ಫೆಸಿಲಿಟಿ ರಿಜಿಸ್ಟ್ರಿ. ಇದರ ಜೊತೆಗೆ 2 ಸ್ಕೀಮ್ ಸ್ಟಾರ್ಟ್ ಮಾಡಿದ್ದಾರೆ. ಡಿಜಿಟಲ್ ಹೆಲ್ತ್ ಇನ್ಸೆಂಟಿವ್ ಸ್ಕೀಮ್ ಅಂತ. ಅಂದರೆ ಪ್ರತಿಯೊಂದು ಪ್ರೈವೇಟ್ ಅಥವಾ ಗೌರ್ಮೆಂಟ್ ಹಾಸ್ಪಿಟಲ್ನವರಿಗೆ ಈ PHR ಅಂದರೆ ಪೇಷಂಟ್ಸ್ ಹೆಲ್ತ್ ರೆಕಾರ್ಡ್ ಅಪ್ಲೋಡ್ ಮಾಡಿದೆ, ನಾನು ಆಗ ಹೇಳಿದೆ ಇದು ಅಂತ, ಅದಕ್ಕೆ ಸರ್ಕಾರ ಅವರಿಗೆ ದುಡ್ಡು ಕೊಡ್ತದೆ. ಒಂದು ಕಾರ್ಡ್ಗೆ ಇಷ್ಟು ದುಡ್ಡು, ಒಂದು ಪೇಷಂಟ್ಗೆ ಇಷ್ಟು ದುಡ್ಡು, ಒಂದು ಇದಕ್ಕೆ ಇಷ್ಟು, ಎಲ್ಲದಕ್ಕೂ ಗೌರ್ಮೆಂಟ್ ಪ್ರೈವೇಟ್ ಆಸ್ಪತ್ರೆ ಕೂಡ ಫಿಕ್ಸ್ ಮಾಡಿದೆ. ಇನ್ನೊಂದು PHR ಅಂದರೆ ನಾನು ಆಗಲೇ ಹೇಳಿದಾಗೆ PHR ಪೇಷಂಟ್ಸ್ ಹೆಲ್ತ್ ರೆಕಾರ್ಡ್ ಅಪ್ಲೋಡಿಂಗ್ ಟು ದ ಆಭಾ ಅಕೌಂಟ್. ಸೊ ಈ ಎಲ್ಲ ಕಾರ್ಯಕ್ರಮಗಳು ವೆನ್ಲಾಕ್ ಆಸ್ಪತ್ರೆಯಲ್ಲಿ, ಲೇಡಿ ಗೌಶನ್ ಹಾಸ್ಪಿಟಲಲ್ಲಿ, ತಾಲೂಕು ಆಸ್ಪತ್ರೆಯಲ್ಲಿ ಎಲ್ಲ ಕಡೆ ಸ್ಟಾರ್ಟ್ ಆಗಿದೆ. ಅಂದರೆ ಅಲ್ಲಿಗೆ ಹೋದ ಪೇಷಂಟ್ಗಳ ರೆಕಾರ್ಡ್ಗಳನ್ನು ಅವರ ಆಭಾ ಅಕೌಂಟ್ ಜನರೇಟ್ ಮಾಡಿ ಅದಕ್ಕೆ ಅಪ್ಲೋಡ್ ಮಾಡ್ತಾ ಇದ್ದೇವೆ. ಇನ್ನು ಡ್ಯೂ ಕೋರ್ಸಲ್ಲಿ ಎಲ್ಲ ಪ್ರೈವೇಟ್ ನರ್ಸಿಂಗ್ ಹೋಮ್ಗಳು, ಪ್ರೈವೇಟ್ ಹಾಸ್ಪಿಟಲ್ ಕೂಡ ಕಂಪಲ್ಸರಿಯಾಗಿ ಮಾಡಬೇಕಾಗ್ತದೆ. ಅದೇ ರೀತಿ ಇನ್ನು ಮುಂದೆ ಒಂದು 2-3 ವರ್ಷದ ನಂತರ ಒಂದು ಮೆಡಿಕಲ್ ಶಾಪಲ್ಲಿ ಹೋಗಿ ಪ್ಯಾರಾಸಿಟಮಾಲ್ ಟ್ಯಾಬ್ಲೆಟ್ ತಗೊಳ್ಬೇಕಾದ್ರೆ ಸಹ ನಿಮ್ಮ ಆಭಾ ಅಕೌಂಟ್ ಕೊಡಬೇಕಾಗ್ತದೆ. ಈಗ ಎಲ್ಲ ಕಡೆ ನಾವು ಆಧಾರ್ ಕಾರ್ಡ್ ಕೊಡ್ತಾ ಇದ್ದೇವಲ್ಲ, ಅದೇ ಥರ ಆಭಾ ಅಕೌಂಟ್ ಎಂಟ್ರಿ ಆದರೆ ಮಾತ್ರ ನಿಮಗೆ ಟ್ಯಾಬ್ಲೆಟ್ ಸಿಗ್ತದೆ. ಯಾಕೆಂದರೆ ಅದು ರೆಕಾರ್ಡಲ್ಲಿ ಕರೆಕ್ಟಾಗಿ ಇರ್ತದೆ. ಸೊ ಇದು ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಬಗ್ಗೆ. ಸೊ ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದೆ? ಆಭಾ ಮತ್ತು ABPMJY ಕಾರ್ಡ್ 2 ಕೂಡ ಡಿಫರೆಂಟ್ ಕಾರ್ಡ್ಸ್, 2 ಕೂಡ ಒಂದೇ ಕಾರ್ಡ್ ಅಲ್ಲ, ಇದನ್ನು ಮಾತ್ರ ನೆನ್ಪಿಟ್ಕೊಳ್ಬೇಕು ನೀವೆಲ್ಲರೂ. ಇನ್ನು ಆಭಾ ಕಾರ್ಡ್ ಇದು ಮಾಡಲಿಕ್ಕೆ, ಜನರೇಟ್ ಮಾಡಲಿಕ್ಕೆ ನಾನು 3 ಸ್ಟೆಪ್ಪಲ್ಲಿ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳಿದೆ. ನಿಮ್ಮ ಮೊಬೈಲಲ್ಲಿ ABDM ಅಂತೇಳಿ, ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಅಂತೇಳಿ ಗೂಗಲಲ್ಲಿ ಸರ್ಚ್ ಮಾಡಿದರೆ ಕ್ರಿಯೇಟ್ ಆಭಾ ಅಂತೇಳಿ ಒಂದು ಲಿಂಕ್ ಸಿಗ್ತದೆ. ಅಲ್ಲಿ ಹೋದರೆ ನಿಮ್ಮ ಡ್ರೈವಿಂಗ್ ಲೈಸೆನ್ಸ ಆಧಾರ್ ಕಾರ್ಡ್ ನಂಬರು ಯೂಸ್ ಮಾಡಿಕೊಂಡು ಇದು ಮಾಡ್ತೀರಾ ಅಂತ ಕೇಳ್ತದೆ ಅದು ಆಪ್ಷನ್. ಆಗ ಆಧಾರ್ ಕಾರ್ಡ್ ಅಂತೇಳಿ ಹಾಕಿದರೆ ಒಂದು ಆಧಾರ್ ಕಾರ್ಡ್ ಎಂಟ್ರಿ ಮಾಡಿದರೆ ಒಂದು OTP ಬರ್ತದೆ. ಆ OTP ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಕೊಟ್ಟರೆ, ಐ ಅಗ್ರಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಹೇಳಿದರೆ ನಿಮ್ಮ ಮೊಬೈಲ್ ನಂಬರ್ ಕೇಳ್ತದೆ. ಮೊಬೈಲ್ ನಂಬರ್ ಎಂಟ್ರಿ ಮಾಡಿದ ಕೂಡಲೇ ಮತ್ತೊಂದು OTP ಕೇಳ್ತದೆ. ಸೊ ಅದನ್ನು ನೀವು ಸಬ್ಮಿಟ್ ಮಾಡಿದ ಕೂಡಲೇ ನಿಮ್ಮ ಆಭಾ ಕಾರ್ಡ್ ಆಟೋಮೆಟಿಕಲಿ ಜನರೇಟ್ ಆಗಿರ್ತದೆ. ಸೊ ಒಂದು ಸರಿ ಆಭಾ ಕಾರ್ಡ್ ಅಕೌಂಟ್ ಓಪನ್ ಆದರೆ ಮತ್ತೆ ಅದು ಲೈಫ್ ಟೈಮ್ ಅದೇ ಕಾರ್ಡ್, ನಂಬರ್ ಚೇಂಜ್ ಆಗೋದಿಲ್ಲ ನಮ್ಮ ಆಧಾರ್ ಕಾರ್ಡ್ ಇದ್ದಾಗೆ. ಆಯುಷ್ಮಾನ್ ಭಾರತ್ PMJY ಕಾರ್ಡ್ ಇಷ್ಟರವರೆಗೆ ಗ್ರಾಮ 1 ಸೆಂಟರ್ನ ಮುಖಾಂತರ ಮಾಡಬೇಕಿತ್ತು ಕಂಪಲ್ಸರಿಯಾಗಿ, ಅಥವಾ ಮಂಗಳೂರು 1 ಸೆಂಟರ್ಗಳಿಂದ ಮಾಡಬೇಕಾಗಿತ್ತು. ಈಗ ಸೆಲ್ಫ್ ರಿಜಿಸ್ಟ್ರೇಷನ್ ಮಾಡ್ಯೂಲ್ ಅಂತ ತಂದಿದ್ದಾರೆ. ಅದು ಆ ಸೆಲ್ಫ್ ರಿಜಿಸ್ಟ್ರೇಷನ್ ಮಾಡ್ಯೂಲ್ಗೆ ಹೋದರೆ ನೀವೇ ನಿಮ್ಮ ABPMJY ಕಾರ್ಡ್ಗಳನ್ನು ಜನರೇಟ್ ಮಾಡಲಿಕ್ಕೆ ಆಗ್ತದೆ. ಸೊ ಯಾರು ಕೂಡ ಈಗ
ಗ್ರಾಮ 1 ಸೆಂಟ್ರಿಗಾಗಲಿ ಅಥವಾ ಮ್ಯಾಂಗ್ಳೂರ್ 1 ಸೆಂಟ್ರಿಗಾಗಲಿ ಕರ್ನಾಟಕ 1 ಸೆಂಟ್ರಿಗಾಗಿ ಹೋಗಬೇಕು ಅಂತಿಲ್ಲ. ಅವರವರೇ ಮಾಡ್ಕೋ, ಸ್ವಲ್ಪ ಪ್ರೊಲಾಂಗ್ಡ್ ಪ್ರೊಸೀಜರ್ ಅದಷ್ಟೇ, ಒಂದು 7-8 OTPs ಬರ್ತದೆ. ಬಟ್ ನಿಮಗೆ ಅದನ್ನು ಈಸಿಯಾಗಿ ಡೌನ್ಲೋಡ್ ಮಾಡ್ಲಿಕ್ಕೆ ಆಗ್ತದೆ. ಮೂರನೇದಾಗಿ ಆಯುಷ್ಮಾನ್ ಭಾರತ್ PMJY ಕಾರ್ಡ್ ಇಲ್ಲದಿದ್ದರೆ ಫೆಸಿಲಿಟಿ ಸಿಗ್ತದಾ ಇಲ್ವಾ ಇಲ್ಲಿ? ನೀವು ಎಂಪೆನಲ್ಡ್ ಹಾಸ್ಪಿಟಲ್ಗೆ ಅಥವಾ ವೆನ್ಲಾಕ್ ಆಸ್ಪತ್ರೆಗೆ ಹೋಗಿ ರೆಫರೆನ್ಸ್ ತಗೊಂಡು ನಿಮ್ಮ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಇಟ್ಕೊಂಡು ಹೋದರೆ ಫೆಸಿಲಿಟಿ ಗ್ಯಾರಂಟಿ ಸಿಗ್ತದೆ, 100% ಸಿಗ್ತದೆ. ಆಯುಷ್ಮಾನ್ ಭಾರತ್ PMJY ಕಾರ್ಡ್ ಇನ್ನೂ ಕಂಪಲ್ಸರಿ ಆಗಲಿಲ್ಲ. ಸೊ ಕಾರ್ಡಿನ ಅಗತ್ಯ ಇಲ್ಲ, ಬಟ್ ಹೋದರೆ ಫೆಸಿಲಿಟಿ ಸಿಗ್ತದೆ. ಬಟ್ ಇನ್ನೂ ಒಂದು 3-4 ಮಂತ್ಸ್ನೊಳಗೆ ಕಂಪಲ್ಸರಿ ಆಗ್ತದೆ, ಅಷ್ಟು ಮಾತ್ರ ಹೇಳಲಿಕ್ಕೆ ಬರ್ತೇನೆ. ನಾನು ಇದರಲ್ಲಿ ಇರೋದಂತೆಲ್ಲ ಹೇಳಿ ಆಯ್ತು ಈಗ ಆಲ್ರೆಡಿ. ಆಬಾ ಜನರೇಟ್ ಮಾಡಲಿಕ್ಕೆ ವೆರಿ ಸಿಂಪಲ್ ಪ್ರೊಸೀಜರ್, ಖಾಲಿ 3 ಸ್ಟೆಪ್ಸ್. ನೀವು ಮಾಡ್ಬೋದು, ನಿಮ್ಮ ಮನೆಯವ್ರದ್ದು ಎಲ್ಲರದ್ದು ಮಾಡ್ಬೋದು. ಬಟ್ ಆಧಾರ್ ಕಾರ್ಡ್ RMN ಇರಬೇಕಷ್ಟೆ. ನೋಡಿ, ಇದು ಆಬಾ ಕಾರ್ಡ್. ಇದರಲ್ಲಿ ಒಂದು ನಂಬರ್ ಬರ್ತದೆ, ಆಬಾ ನಂಬರ್ ಅಂತ, 24 71 78 8777 7334 ಅಂತ. ಇದು ಆಬಾ ಕಾರ್ಡ್. ಇದು ಆಯುಷ್ಮಾನ್ ಭಾರತ್ PMJY ಕಾರ್ಡ್ ಈ ಕಡೆದು. ಸೊ ಇನ್ನೊಂದು ವಿಷಯ ಏನು ಹೇಳಿದ್ರೆ, ಆಯುಷ್ಮಾನ್ ಭಾರತ್ PMJY ಕಾರ್ಡ್ ಜನರೇಟ್ ಮಾಡುವಾಗ ಆಟೋಮೆಟಿಕ್ ಆಗಿ ಆಬಾ ಅಕೌಂಟ್ ಓಪನ್ ಆಗ್ತದೆ. ಸೊ ಅದರಲ್ಲಿ ಏನು ನೀವು ಅದರಲ್ಲಿ ನೋಡಿ, ಒಂದು ಸೈಡಲ್ಲಿ ಆಬಾ ನಂಬರ್ ಅಂತೇಳಿ ಬರೆದಿದ್ದಾರೆ, ಇನ್ನೊಂದು ಸೈಡಲ್ಲಿ ABRK ನಂಬರ್ ಅಂತ ಬರೆದಿದ್ದಾರೆ. ಸೊ ಆಯುಷ್ಮಾನ್ ಭಾರತ್ PMJY ಕಾರ್ಡ್ ಜನರೇಟ್ ಮಾಡುವಾಗ ಆಟೋಮೆಟಿಕ್ ಆಗಿ ಆಬಾ ನಂಬರ್ ಜನರೇಟ್ ಆಗ್ತದೆ. ಒಂದು ವೇಳೆ ಆಗದಿದ್ದರೆ, ಒಂದು ವೇಳೆ ಆಗಿದ್ರೆ ನಿಮ್ಮ RMN ಮತ್ತು ಮೊಬೈಲ್ ನಂಬರ್ ಹುಡುಕಿ ಅದು ನಿಮ್ಮ ಒರಿಜಿನಲ್ ಯಾವುದು ಆಬಾ ಅಕೌಂಟ್ ಇತ್ತು ಅದೇ ಅದರಲ್ಲಿ ಎಂಟ್ರಿ ಆಗ್ತದೆ. ಸೊ ನಾನು ಆಗಲೇ ಹೇಳಿದಾಗೆ ಕೋ ಬ್ರ್ಯಾಂಡೆಡ್ ಕಾರ್ಡ್ ಅಂದರೆ, ಈಗ ಮೊದಲು ಕರ್ನಾಟಕದಲ್ಲಿ ಮಾತ್ರ ಯೂಸ್ ಮಾಡ್ಲಿಕ್ಕೆ ಆಗ್ತಿತ್ತು. ಈಗ ನಾವು ಕೇರಳದ ಕಾರ್ಡನ್ನು ಇಲ್ಲಿ ಯೂಸ್ ಮಾಡ್ಬೋದು, ಇಲ್ಲಿಯ ಕಾರ್ಡನ್ನು ಬಾಂಬೆಯಲ್ಲಿ ಯೂಸ್ ಮಾಡ್ಬೋದು, ಬಾಂಬೆ ಕಾರ್ಡನ್ನು ಹೈದರಾಬಾದಲ್ಲಿ ಯೂಸ್ ಮಾಡ್ಬೋದು. ಸೊ ಈಗ ನ್ಯಾಷನಲ್ ಮೈಂಡ್ ಒಂದೇ ಕಾರ್ಡ್, ಕೋ ಬ್ರ್ಯಾಂಡೆಡ್ ಕಾರ್ಡ್. ಇದು ನಮ್ಮ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ದು ಫೋನ್ ನಂಬರ್. ಆಯುಷ್ಮಾನ್ ಭಾರತ್ಗೆ ಸಂಬಂಧಪಟ್ಟದ್ದು ಏನಾದರೂ ಕ್ಲೇಮ್ಸ್ ಅಥವಾ ಮಾಹಿತಿ ಬೇಕಿದ್ರೆ ಅವ್ರ ಹತ್ರ ಕೇಳ್ಬೋದು. ಇಲ್ಲೇ ಇದ್ದಾರೆ ಡಾಕ್ಟರ್ ಯಶಸ್ವಿನಿ. ಸೊ ಇದು ಡಿಫರೆನ್ಸ್ ಆಬಾ ಕಾರ್ಡ್ ಮತ್ತು ABPMJY ಕಾರ್ಡ್. ನಾನು ಇದನ್ನಾಗಲೇ ಎಕ್ಸ್ಪ್ಲೈನ್ ಮಾಡಿ ಆಗಿದೆ, ಆಬಾ ಕಾರ್ಡ್ ಅಂದ್ರೇನು, ABPMJY ಕಾರ್ಡ್ ಏನು ಅಂತ. ಥ್ಯಾಂಕ್ ಯು. ಒಂದು ಉಳಿದ ಮಾಹಿತಿಯನ್ನು ಡಾಕ್ಟರ್ ಯಶಸ್ವಿ ಅನ್ನೋರು ಕೊಡ್ತಾರೆ. ಥ್ಯಾಂಕ್ ಯು ವೆರಿ ಮಚ್. ಏನಾದರೂ ಡೌಟ್ ಇದ್ರೆ ಆಯುಷ್ಮಾನ್ ಭಾರತ್ PMJY ಕಾರ್ಡ್ ಸ್ಕೀಮ್ನ ಬಗ್ಗೆ ಅಥವಾ ಆಬಾ ಅಕೌಂಟ್ನ ಬಗ್ಗೆ ಏನಾದರೂ ಡೌಟ್ಸ್ ಇದ್ರೆ ದಯವಿಟ್ಟು ಕೇಳಿ. ಯಾಕೆ ಹೇಳಿದ್ರೆ ತುಂಬ ಕನ್ಫ್ಯೂಷನ್ ಇತ್ತು, ಎಲ್ಲರೂ ತಿಂದ್ಕೊಂಡದು ABPMJY ಕಾರ್ಡ್ ಮತ್ತು ಆಬಾ ಕಾರ್ಡ್ ಅಂದರೆ ಒಂದೇ ಅಂತ. ನೀವು ಸೈಬರ್ ಸೆಂಟರ್ನಲ್ಲಿಗೆ ಹೋಗಿ ಇವ್ರ ಹತ್ರ ಆಬಾ ಕಾರ್ಡ್ ಮಾಡಿಕೊಟ್ಟು ಹೇಳಿದರೆ ಅವರು ಬದಲು ಇದೇ ಆಬಾ ಕಾರ್ಡ್ ಯಾರು 3 ಸ್ಟೆಪ್ಪಲ್ಲಿ ಮಾಡ್ತಿದ್ರು ಅದನ್ನು ಮಾಡಿಕೊಟ್ಟು ದುಡ್ಡು ತಗೊಳ್ತಿದ್ರು. ಆ್ಯಕ್ಚುಲಿ ಅವರು ಫ್ರೀ ಆಗಿ ಮಾಡಬೇಕಿತ್ತು ಅಥವಾ ನೀವೇ ಮಾಡ್ಕೊಳ್ಬೋದಿತ್ತು ಆಬಾ ಕಾರ್ಡ್. ಬಟ್ ಆ ಟೈಮಲ್ಲಿ ಆಯುಷ್ಮಾನ್ ಭಾರತ್ ಕಾರ್ಡ್ ಕೂಡ ಫ್ರೀ ಇತ್ತು, ಬಟ್ ಅದು ಗ್ರಾಮ 1 ಸೆಂಟರಿಂದ ಮಾತ್ರ ಮಾಡಲಿಕ್ಕಿತ್ತು, ನಮಗೆ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಈಗ ಸೆಲ್ಫ್ ರಿಜಿಸ್ಟ್ರೇಷನ್ ಮಾಡಿ ಆಯುಷ್ಮಾನ್ ಭಾರತ್ PMJY ಕಾರ್ಡ್ ಕೂಡ ಡೌನ್ಲೋಡ್ ಮಾಡ್ಬೋದು, ಅದು ಕೂಡ ಫ್ರೀ. ಸೊ ದುಡ್ಡು ಎಲ್ಲಿ ಕೊಡಲಿಕ್ಕೆಲ್ಲ. ಕೆಲವು ಗ್ರಾಮ 1 ಸೆಂಟರ್ನವರಾಗಲಿ ಸೈಬರ್ ಸೆಂಟರ್ನವರಾಗಲಿ ABPMJY ಕಾರ್ಡ್ ಮಾಡಿಕೊಟ್ಟು ದುಡ್ಡು ತಗೊಳ್ತಾರೆ. ಅದು ಪ್ರಿಂಟಿಂಗ್ ಚಾರ್ಜಸ್ ಅಂತ ಮಾತ್ರ ತಗೊಳ್ತಾರೆ. ಯಾವುದು PVC ಕಾರ್ಡ್ಸ್ ಬರ್ತದೆ ನಮ್ಮ ATM ಕಾರ್ಡ್ ಇದ್ದಾಗೆ. ಬೇಕಿದ್ರೆ ಮಾತ್ರ ಅದನ್ನು ಡೌನ್ಲೋಡ್ ಮಾಡಿ ಪ್ರಿಂಟ್ ತಗೊಳ್ಬೋದು ಅಷ್ಟೇ. ಥ್ಯಾಂಕ್ ಯು. ಎಲ್ಲರಿಗೆ ನಮಸ್ತೆ. ಯಾರಿಗೂ ಏನು ಡೌಟ್ಸ್ ಇಲ್ಲ ಅಂತ ಹೇಳಿದರೆ ಸರ್ ಹೇಳಿದೆ ಎಲ್ಲ ಕ್ಲಿಯರ್ ಆಗಿದೆ ಅಂತ ಭಾವಿಸ್ತೇನೆ ನಾನು. ಬಟ್ ಇನ್ನೊಂದು ಸ್ವಲ್ಪ ಡೀಟೇಲ್ ಆಗಿ ಹೇಳಬೇಕಂತ ಹೇಳಿದರೆ, ಸೊ ಸರ್ ಆಲ್ರೆಡಿ ಹೇಳಿದರು ಈ ಸ್ಕೀಮ್ ಸ್ಟಾರ್ಟ್ ಆಗಿ 5 ವರ್ಷ ಆಗಿದೆ. ಸ್ಕೀಮ್ ಸ್ಟಾರ್ಟ್ ಆಗಿ 5 ವರ್ಷ ಆದರೂ ಯಾರಿಗೂ ಜಾಸ್ತಿ ಮಾಹಿತಿ ಇಲ್ಲ ಇದರ ಬಗ್ಗೆ. ಹಾಗಾಗಿ ಬೆನಿಫಿಷರೀಸ್ ತುಂಬ ಕಮ್ಮಿ ನಮ್ಮ ಡಿಸ್ಟ್ರಿಕ್ಟಲ್ಲಿ. ನೀವು ಬೇರೆ ಡಿಸ್ಟ್ರಿಕ್ಟಿಗೆ ಕಂಪೇರ್ ಮಾಡಿದರೆ ನಮ್ಮ ಡಿಸ್ಟ್ರಿಕ್ಟಲ್ಲಿ ಈ ಸ್ಕೀಮ್ ಅಂಡರ್ ಪೇಷಂಟ್ಸ್ ತುಂಬ ಕಮ್ಮಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ. ಮೇ ಬಿ ಒಂದು ರೀಸನ್ ಆಗಿರ್ಬೋದು, ತುಂಬ ಪ್ರೈವೇಟ್ ಹಾಸ್ಪಿಟಲ್ಸ್ ಉಂಟು ಮಂಗಳೂರಲ್ಲಿ, ಬೇರೆ ಎಲ್ಲ ಡಿಸ್ಟ್ರಿಕ್ಟಿಂದ ಬರ್ತಾರೆ, ಹಾಗಾಗಿ ಕಮ್ಮಿ ಆಗಿರ್ಬೋದು. ಎಲ್ಲರೂ ಕ್ಯಾಶಲ್ಲೇ ತಗೊಳ್ತಾರೆ ಜಾಸ್ತಿಯಾಗಿ. ಸೊ ಫಸ್ಟಿಗೆ 2018 ಆಯುಷ್ಮಾನ್ ಭಾರತ್ ಅಂತ ಹೇಳಿ ಸೆಂಟ್ರಲ್ ಗೌರ್ಮೆಂಟಿಂದ ಸ್ಕೀಮ್ ಸ್ಟಾರ್ಟ್ ಆಗ್ತದೆ. ಅದೇ ಟೈಮಲ್ಲಿ ನಮ್ಮ ಕರ್ನಾಟಕ ರೆಸಿಡೆನ್ಸಿಗಂತ ಹೇಳಿ ನಮ್ಮ ರಾಜ್ಯ ಸರ್ಕಾರದಿಂದ ಆರೋಗ್ಯ ಕರ್ನಾಟಕ ಅಂತ ಸ್ಕೀಮ್ ಸ್ಟಾರ್ಟ್ ಆಗಿರ್ತದೆ. ಎರಡೂ ಸ್ಕೀಮ್ ಉದ್ದೇಶ, ಇಂಟೆನ್ಷನ್ ಮತ್ತು ಬೆನಿಫಿಟ್ಸ್ ಸೇಮ್ ಆಗಿರುವ ಕಾರಣ ಎರಡೂ ಸ್ಕೀಮನ್ನು ಮರ್ಜ್ ಮಾಡಿ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಅಂತ ಸ್ಟಾರ್ಟ್ ಮಾಡ್ತಾರೆ. ಈ ಸ್ಕೀಮ್ ಕರ್ನಾಟಕದಲ್ಲಿ APL ಮತ್ತು BPL ಇಬ್ಬರಿಗೂ ಬೆನಿಫಿಟ್ ಸಿಗ್ತದೆ. ಅದೇ ನೀವು ಬೇರೆ ಸ್ಟೇಟಿಗೆ ಹೋದರೆ
BPL ಕಾರ್ಡ್ ಅವರಿಗೆ ಮಾತ್ರ ಬೆನಿಫಿಟ್ಸ್, APL ಅವರಿಗೆ ಯಾರಿಗೂ ಸಿಗುವುದಿಲ್ಲ. ಕರ್ನಾಟಕ ಇಸ್ ದ ಫಸ್ಟ್ ಸ್ಟೇಟ್ APL ಕಾರ್ಡ್ ಹೋಲ್ಡರ್ಸ್ಗೆ ಸಹ ಬೆನಿಫಿಟ್ಸ್ ಕೊಡ್ತಾ ಇರುವಂಥದ್ದು. ಸೊ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಅಂತ ಇದ್ದ ಸ್ಕೀಮನ್ನು ಈಗ ಆಯುಷ್ಮಾನ್ ಭಾರತ್ ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಯೋಜನೆ ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಅಂತ ಮಾಡಿದ್ದಾರೆ. ಇದು ಒಂದು ಕಂಟ್ರಿ ಒಂದೇ ಕಾರ್ಡ್ ಅಂತ ಹೇಳೋ ಕಾರಣದಿಂದ ಮುಂಚೆ ಕರ್ನಾಟಕ ರೆಸಿಡೆನ್ಸ್ ಅವರಿಗೆ ಮಾತ್ರ ಟ್ರೀಟ್ಮೆಂಟ್ ಸಿಗ್ತಾ ಇತ್ತು. ಈಗ ಬೇರೆ ಸ್ಟೇಟ್ನವರು ಕಾರ್ಡ್ ತೊಗೊಂಡು ಬಂದರೆ ಈ AB, PMJ, AY, CMs, ARK ಈ ಕಾರ್ಡ್ ತೊಗೊಂಡು ಬಂದರೆ ಕರ್ನಾಟಕದಲ್ಲೂ ಟ್ರೀಟ್ಮೆಂಟ್ ತೊಗೊಳ್ಬೋದು. ಅದೇ ಕರ್ನಾಟಕ ರೆಸಿಡೆನ್ಸ್ ಈ ಕಾರ್ಡ್ ತೊಗೊಂಡು ಬೇರೆ ಯಾವ ಸ್ಟೇಟಿಗೆ ಹೋದರೂ ಟ್ರೀಟ್ಮೆಂಟ್ ತೊಗೊಳ್ಬೋದು. ಸೊ ಈ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಅಂತ ಏನಿತ್ತು ಅದು ಇವಾಗ ಅಪ್ಗ್ರೇಡ್ ಆಗಿ ಹೊಸ ಕಾರ್ಡ್ ಮಾಡಲಿಕ್ಕೆ ಇರುವಂಥದ್ದು. ಸೊ ತುಂಬ ಜನ ಕೇಳ್ತಾರೆ, ಮುಂಚೆಲ್ಲ ನಾವು ಕಾರ್ಡ್ ಮಾಡಿದ್ದೇವೆ, ಈಗ ಅದು ಇಲ್ವಾ, ಆಬಾ ಅಂತ ಆಗಿದೆ, ಹೊಸ ಕಾರ್ಡ್ ಮಾಡಬೇಕಾ, ರಿನಿವಲ್ ಮಾಡಬೇಕಾ ಅಂತೆಲ್ಲ. ಸೊ ಮುಂಚೆ ಕರ್ನಾಟಕಕ್ಕಂತ ಮಾತ್ರ ರಿಸ್ಟ್ರಿಕ್ಷನ್ ಆಗಿತ್ತು. ಈಗ ನೀವು ಎನಿ ಸ್ಟೇಟಿಗೆ ಹೋದರೂ ಆ ಕಾರ್ಡ್ ತೊಗೊಂಡೋಗಿ ಟ್ರೀಟ್ಮೆಂಟ್ ಪಡ್ಕೊಳ್ಬೋದು. ಆ ಒಂದು ರೀಸನ್ಗೆ ಮಾತ್ರ ಈಗ ನಿಮಗೆ ಹೊಸ ಕಾರ್ಡ್ ಜನರೇಟ್ ಮಾಡಲಿಕ್ಕೆ ಇರುವಂಥದ್ದು. ಹಾಗೆ ಸರ್ ಹೇಳಿದ್ದಾರೆ, ಈಗ ನೀವು ಕಾರ್ಡ್ ಮಾಡಿದರೆ ಅದರಲ್ಲಿ ಆಬಾ ಸಹ ಲಿಂಕ್ ಆಗಿ ಬರ್ತದೆ. ಸೊ ಆಬಾ ಆಲ್ರೆಡಿ ಅದರ ಬೆನಿಫಿಟ್ಸ್ ಎಲ್ಲ ನಿಮಗೆ ಹೇಳಿದ್ದಾರೆ. ಸೊ ನೀವೀಗ ಹೊಸದಾಗಿ ಕಾರ್ಡ್ ಮಾಡಿಸಿದ್ರೆ ನಿಮಗೆ ಆಬಾ ಸಹ ಸಿಗ್ತದೆ, ಹಾಗೆ ನೀವು ಬೇರೆ ಸ್ಟೇಟಿಗೆ ಹೋದರೆ ಸಹ ಟ್ರೀಟ್ಮೆಂಟ್ ತೊಗೊಳ್ಬೋದು. ಅದರಲ್ಲಿ ಆಲ್ರೆಡಿ ಎಲಿಜಿಬಿಲಿಟಿ ನಿಮಗೆಲ್ಲ ಗೊತ್ತು. BPL ಕಾರ್ಡ್ ಇದ್ದರೆ 5 lakhs ತನಕ ಪರ್ ಫ್ಯಾಮಿಲಿ ಪರ್ ಇಯರ್ 5 lakhs ತನಕ ನೀವು ಟ್ರೀಟ್ಮೆಂಟ್ ಬೆನಿಫಿಟ್ಸ್ ತೊಗೊಳ್ಬೋದು. ಅದೇ ನೀವೇನಾದರೆ APL ಕಾರ್ಡ್ ಹೋಲ್ಡರ್ಸ್ ಆಗಿದ್ದರೆ ನಿಮ್ಮ ಹಾಸ್ಪಿಟಲ್ ಬಿಲ್ಲಲ್ಲಿ 30% ಕನ್ಸೆಷನ್ ಸಿಗ್ತದೆ. ಹಾಗೆ ನಿಮಗೆ ಬಿಲ್ ಗೌರ್ಮೆಂಟ್ ಪ್ಯಾಕೇಜ್ ಏನಿರ್ತದೆ ಆ ರೇಟಲ್ಲಿ ಮಾತ್ರ ಬಿಲ್ ಮಾಡ್ತಾರೆ. ಈಗ ನೀವೇನಾದರೆ ಒಂದು ಹಾರ್ಟ್ ಸರ್ಜರಿಗೆ ಹೋಗಿದ್ರೆ ಸ್ಟೆಂಟ್ ಹಾಕ್ಲಿಕ್ಕೆ ಏನಾದರೆ ಕ್ಯಾಶಲ್ಲಿ ಅವರಿಗೆ ಮನಸ್ಸಿಗೆ ಬಂದ ರೇಟ್ ಹಾಕ್ತಾರೆ. ಅಂದರೆ ನಿಮ್ಮದು AC ರೂಮಿದು ಚಾರ್ಜಸ್ ಆಗಿರ್ಬೋದು, ಮೆಡಿಸಿನ್ ಚಾರ್ಜಸ್ ಆಗಿರ್ಬೋದು, ಅದೆಲ್ಲ. ಅದೇ ನೀವು APL ಕಾರ್ಡ್ ತೋರಿಸಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಆಯುಷ್ಮಾನ್ ಅಂಡರಲ್ಲಿ ಅದು 1 lakhಕ್ಕಿಂತ ಜಾಸ್ತಿ ನಿಮ್ಮದು ಬಿಲ್ ಆಗೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಯಾಕಂದರೆ ಪ್ಯಾಕೇಜ್ ರೇಟ್ಸ್ ಇರೋದು ಕಮ್ಮಿ ನಮ್ಮದರಲ್ಲಿ. ಅದರಲ್ಲಿ ನೀವೆಲ್ಲ ಹಾಸ್ಪಿಟಲ್ ಅವರು ಅದರಲ್ಲೇ ಇನ್ಕ್ಲೂಡ್ ಮಾಡಬೇಕು ಟ್ರೀಟ್ಮೆಂಟ್. ಪ್ಲಸ್ ನಿಮಗೆ 30% ಕನ್ಸೆಷನ್ ಸಿಗ್ತದೆ. ಸೊ ಅದಕ್ಕೆ ಮ್ಯಾಂಡೇಟರಿ ಡಾಕ್ಯುಮೆಂಟ್ಸ್ ಆಧಾರ್ ಕಾರ್ಡ್ ಇರಲೇಬೇಕು, ರೇಷನ್ ಕಾರ್ಡ್ ಇರಬೇಕು. ಸಪೋಸ್ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಎರಡೂ ಇಲ್ಲದೆ ನಮ್ಮ ಹತ್ರ ಆಯುಷ್ಮಾನ್ ಕಾರ್ಡ್ ಇದ್ದರೆ, ಈಗ ಏನು ಹೇಳಿದೆ ನಾನು AB, PMJY ಕಾರ್ಡ್, ಆ ಕಾರ್ಡ್ ಇದ್ದರೆ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಬೇಕಂತ ಇಲ್ಲ. ಜಸ್ಟ್ ಸಿಂಗಲ್ ಡಾಕ್ಯುಮೆಂಟ್ ಕೊಟ್ಟು ನೀವು ಟ್ರೀಟ್ಮೆಂಟ್ ತೊಗೊಳ್ಬೋದು. ನೀವೊಂದು ಬ್ಯಾಂಕಿಗೆ ಹೋಗಿ ಲೋನ್ ಮಾಡಬೇಕು ಹೇಳಿದರೆ ಎಷ್ಟೊಂದು ಡಾಕ್ಯುಮೆಂಟ್ಸ್ ಕೇಳ್ತಾರೆ. ಅದೇ ನಿಮಗೆ 5 lakhs ತನಕ ಬೆನಿಫಿಟ್ಸ್ ಕೊಡ್ತಾರೆ. ಜಸ್ಟ್ ನಿಮ್ಮದು AB, ARK ಕಾರ್ಡ್ ಇದ್ದರೆ, AB, PMJY ಕಾರ್ಡ್ ಇದ್ದರೆ. ಕಾರ್ಡ್ ಇಲ್ಲ ಅಂತ ಹೇಳಿದರೆ, ನಿಮಗೆ ಮಾಡಿಸ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿದರೆ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಕೊಟ್ಟು ಟ್ರೀಟ್ಮೆಂಟ್ ತೊಗೊಳ್ಬೋದು. ಸೊ ಯಾವುದೆಲ್ಲ ಟ್ರೀಟ್ಮೆಂಟಿಗೆ ಸಿಗ್ತದೆ ಅಂತ ಹೇಳಿ, ನಮ್ಮಲ್ಲಿ ಟೋಟಲ್ 1650 ಪ್ಯಾಕೇಜ್ ಕೋಡ್ಸ್ ಇರ್ತದೆ. ಅದರಲ್ಲಿ ನಾವು ಕ್ಯಾಟಗರೈಸ್ ಮಾಡಿದ್ದೇವೆ: ಪ್ರೈಮರಿ, ಸಿಂಪಲ್ ಸೆಕೆಂಡ್ರಿ, ಕಾಂಪ್ಲೆಕ್ಸ್ ಸೆಕೆಂಡ್ರಿ, ಟರ್ಷರಿ ಮತ್ತು ಎಮರ್ಜೆನ್ಸಿ ಅಂತ ಹೇಳಿ. ಪ್ರೈಮರಿ ಮತ್ತು ಸಿಂಪಲ್ ಸೆಕೆಂಡ್ರಿ ಅಂತ ಹೇಳಿದ್ರೆ, ಈಗ ನಿಮಗೆ ಏನಾದರೆ ಬಿದ್ದು ಗಾಯ ಆಯಿತು, ಬ್ಯಾಂಡೇಜ್ ಹಾಕಬೇಕು, ಇಲ್ಲ ಜ್ವರ ಬಂತು, ನಾಯಿ ಕಚ್ಚಿತು, ಅಂಥದ್ದೇನಾದರೆ ಸಣ್ಣ ಸಣ್ಣ ಪ್ರಾಬ್ಲಮ್ಸ್ ಇದ್ದರೆ ಅದು ನೀವು ನಿಮ್ಮ ಹತ್ತಿರದ ಪ್ರೈಮರಿ ಹೆಲ್ತ್ ಸೆಂಟರ್, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲೇ ಟ್ರೀಟ್ಮೆಂಟ್ ತೊಗೊಳ್ಬೋದು. ನೀವು ಅಲ್ಲಿ ಹೋಗೋದಾದರೆ ಸಹ ಆಯುಷ್ಮಾನ್ ಕಾರ್ಡ್ ತೊಗೊಂಡು ಹೋಗಬೇಕು, ಇಲ್ಲ ಅಂತ ಹೇಳಿದರೆ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ತೊಗೊಂಡು ಹೋಗಬೇಕು. ಯಾಕಂದರೆ ಗೌರ್ಮೆಂಟ್ ಆ ಹಾಸ್ಪಿಟಲ್ಗೆ ಸಹ ದುಡ್ಡು ಕೊಡ್ತಾರೆ ನಿಮಗೆ ಟ್ರೀಟ್ಮೆಂಟ್ ಮಾಡಿದ್ದಕ್ಕೆ. ನಿಮಗೆ ಫ್ರೀ ಮಾಡ್ತಾರೆ, ಹಾಸ್ಪಿಟಲಿಗೆ ದುಡ್ಡು ಬರ್ತದೆ. ಹಾಗೆ ಸ್ವಲ್ಪ ಯಾವುದಾದ್ರೆ ಸೆಕೆಂಡ್ರಿ, ಕಾಂಪ್ಲೆಕ್ಸ್ ಸೆಕೆಂಡ್ರಿ, ಫ್ರ್ಯಾಕ್ಚರ್ ಆಗಿರ್ಬೋದು, ಇಲ್ಲಾದರೆ ಏನಾದರೆ ನರಕ್ಕೆ ಸಂಬಂಧಪಟ್ಟ ಟ್ರೀಟ್ಮೆಂಟ್ ಆಗಿರ್ಬೋದು, ಆರ್ಥೋ, ಬೋನಿಗೆ ಸಂಬಂಧಪಟ್ಟದ್ದು, ಅದೆಲ್ಲ ಕಾಂಪ್ಲೆಕ್ಸ್ ಸೆಕೆಂಡ್ರಿ, ಟರ್ಷರಿ ಟ್ರೀಟ್ಮೆಂಟ್ ಅಂತ ಹೇಳ್ತೇವೆ. ಅದು ನಿಮಗೆ ಗೌರ್ಮೆಂಟ್ ಹಾಸ್ಪಿಟಲ್, ಈಗ ತಾಲೂಕು ಹಾಸ್ಪಿಟಲ್, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್, ಎಲ್ಲ ತಾಲೂಕಲ್ಲಿ ಒಂದೊಂದು ತಾಲೂಕು ಆಸ್ಪತ್ರೆ ಇರ್ತದೆ. ಹಾಗೆ ಡಿಸ್ಟ್ರಿಕ್ಟಲ್ಲಿ ನಮಗೆ ವೆನ್ಲಾಕ್ ಆಸ್ಪತ್ರೆ ಇದೆ, ಲೇಡಿ ಗೋಷನ್ ಇದೆ, OBG ಲೇಡೀಸ್ ಪ್ರಾಬ್ಲಮಿಗೆ ಏನಾದರೆ ಇದ್ದರೆ. ಸೊ ಅಂಥ ಟ್ರೀಟ್ಮೆಂಟ್ ಆ ಹಾಸ್ಪಿಟಲಲ್ಲಿ ಆಗೋದಾದರೆ ಅವರು ಅಲ್ಲೇ ಮಾಡ್ತಾರೆ. ಸಪೋಸ್ ಅಲ್ಲಿ ಆಗಲಿಲ್ಲ ಅಂತ ಹೇಳಿದರೆ ನಿಮಗೆ ರೆಫರಲ್ ಕೊಡ್ತಾರೆ. ಈಗ ರೆಫರಲ್ ಆನ್ಲೈನ್ ಆಗಿದೆ, ಅದಕ್ಕೆ ನಿಮ್ಮದು ಆಧಾರ್ ಕಾರ್ಡ್ಗೆ ರೇಷನ್ ಕಾರ್ಡ್ ಲಿಂಕ್ ಆಗಿರೋ ಆಧಾರ್ ಕಾರ್ಡ್ ಇರಬೇಕು, ಇಲ್ಲ ಅಂತ ಹೇಳಿದರೆ AB, PMJY ಕಾರ್ಡ್ ಇರಬೇಕು. ಸೊ ಆನ್ಲೈನಲ್ಲಿ ರೆಫರ್ ಮಾಡಿದಾಗ ನೀವು ಎಂಪ್ಯಾನಲ್ಡ್ ಪ್ರೈವೇಟ್ ಹಾಸ್ಪಿಟಲಿಗೆ ಹೋಗಿ ಟ್ರೀಟ್ಮೆಂಟ್ ತೊಗೊಳ್ಬೋದು. ಅದೇ ರೆಫರಲ್ ನೀವು ತಾಲೂಕು ಹಾಸ್ಪಿಟಲಿಂದ ಸಹ ತೊಗೊಂಡು ಹೋಗ್ಬೋದು, ಗೌರ್ಮೆಂಟ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲಿಂದ ಸಹ ತೊಗೊಂಡು ಹೋಗ್ಬೋದು. ಸೊ ನೀವು ಮೇನ್ ಏನು ಮಾಡಬೇಕಂತ ಹೇಳಿದರೆ, ಫಸ್ಟ್ ಏನಾದರೆ ಪ್ರಾಬ್ಲಮ್ ಇದ್ದರೆ, ಸಿಂಪ್ಟಮ್ಸ್ ಇದ್ದರೆ ಫಸ್ಟ್ ನೀವು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಬೇಕು.
ಯಾಕಂತ ಹೇಳಿದರೆ ಈಗ ಒಂದು ಡಯಾಗ್ನೋಸ್ ಆಗುವ ಮುಂಚೆದು ಕಾಯಿಲೆಗೆ ಪ್ರೈವೇಟ್ ಹಾಸ್ಪಿಟಲಲ್ಲಿ ಫ್ರೀ ಆಗೋದಿಲ್ಲ. ಏನಾದರೂ ಎಕ್ಸ್ರೇ ತೆಗೆದ್ರು, MRI ಸ್ಕ್ಯಾನ್ ಮಾಡಿದ್ರು ಅದು ಫ್ರೀ ಆಗೋದಿಲ್ಲ. ಅದಕ್ಕೆ ನೀವು ಫಸ್ಟ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲಿಗೆ ಬಂದು ಅಲ್ಲಿ ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿಸಿ ಡಯಾಗ್ನೋಸ್ ಆದಮೇಲೆ ರೆಫರಲ್ ತೊಗೊಂಡು ಹೋದ್ಮೇಲೆ ಒಂದ್ಸತಿ ನಿಮಗೆ ರೆಫರಲ್ ಸಿಕ್ಕಿದ್ರೆ ಆ ಡೇಯಿಂದ ನಿಮಗೆ ಪ್ರೈವೇಟ್ ಹಾಸ್ಪಿಟಲ್ ಎಲ್ಲ ಕಂಪ್ಲೀಟಾಗಿ ಫ್ರೀ ಆಗ್ತದೆ. ಕೆಲವರು ಡೈರೆಕ್ಟ್ ಪ್ರೈವೇಟಿಗೆ ಹೋಗ್ತಾರೆ, ಎಲ್ಲ ಟೆಸ್ಟ್ ಮಾಡಿಸ್ತಾರೆ, ಆಮೇಲೆ ನಮಗೆ ಆಯುಷ್ಮಾನ್ ಬರಲಿಲ್ಲ ಅಂತೇಳಿ ತುಂಬ ನೆಗೆಟಿವಿಟಿ ಸ್ಪ್ರೆಡ್ ಮಾಡ್ತಾರೆ. ಸ್ಕೀಮ್ ಏನು ಯೂಸ್ ಇಲ್ಲ, ಏನು ಸಿಗ್ತಾ ಇಲ್ಲ ಅಂತೇಳಿ. ಆದರೆ ನೀವು ಇದನ್ನು ಫಾಲೋ ಮಾಡಿದರೆ ಫಸ್ಟ್ ಗೌರ್ಮೆಂಟ್ ಹಾಸ್ಪಿಟಲಿಗೆ ಹೋಗಿ ರೆಫರಲ್ ತೊಗೊಂಡೇ ಪ್ರೈವೇಟಿಗೆ ಹೋದರೆ ಅಲ್ಲಿ ಏನೂ ಚಾರ್ಜಸ್ ಮಾಡೋದಿಲ್ಲ ನಿಮಗೆ. ಹಾಗೆ ಎಮರ್ಜೆನ್ಸಿ ಇರುವಾಗ ಹೇಗೆ ಗೌರ್ಮೆಂಟಿಗೆ ಹೋಗೋದು, ತಾಲೂಕಿಗೆ ಹೋಗಿ ಡಿಸ್ಟ್ರಿಕ್ಟಿಗೆ ಹೋಗಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಎಮರ್ಜೆನ್ಸಿ ಹೇಳಿ 169 ಪ್ರೊಸೀಜರ್ಸ್ ಇರ್ತದೆ. ಈಗ ನಮಗೆ ಜೋರಾಗಿ ಹೊಟ್ಟೆ ನೋವು ಬಂದರೆ ನಾವು ಎಮರ್ಜೆನ್ಸಿ ಅಂತ ಅಂದ್ಕೊಳ್ತೇವೆ, ಆದರೆ ನಮ್ಮ ಸ್ಕೀಮಲ್ಲಿ ಅದು ಎಮರ್ಜೆನ್ಸಿ ಅಲ್ಲ. ಸ್ಕೀಮಲ್ಲಿ ಎಮರ್ಜೆನ್ಸಿ ಹೇಳಿದರೆ ನಿಮಗೀಗ ಬ್ರೀದಿಂಗ್ ಪ್ರಾಬ್ಲಮ್ ಇರ್ಬೋದು, ICU ವೆಂಟಿಲೇಟರ್ ಬೇಕಾಗಿರ್ಬೋದು, ಹಾರ್ಟ್ ರಿಲೇಟೆಡ್ ಎನಿ ಟ್ರೀಟ್ಮೆಂಟ್ ಈಸ್ ಆನ್ ಎಮರ್ಜೆನ್ಸಿ. ಹಾರ್ಟ್ ಅಟ್ಯಾಕ್ ಆಯಿತು, ಏನಾದರೆ ಪ್ರಾಬ್ಲಮ್ ಇದ್ದರೆ ನೀವು ಡೈರೆಕ್ಟ್ ಪ್ರೈವೇಟಿಗೆ ಹೋಗ್ಬೋದು. ಆಕ್ಸಿಡೆಂಟ್ ಆಯಿತು, ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್, ಮರದಿಂದ ಬಿದ್ದರು, ಹಾವು ಕಚ್ಚಿತು, ಅಂಥದ್ದೆಲ್ಲ ಪ್ರೊಸೀಜರ್ಸ್ 169 ಕೋಡ್ಸಲ್ಲಿ ಬರ್ತದೆ. ಅದಕ್ಕೆ ನಮಗೆ ರೆಫರಲ್ ಬೇಕಂತ ಇಲ್ಲ. ಈಗ ಯಾವುದು ಎಂಪನಲ್ಡ್ ಹಾಸ್ಪಿಟಲ್ಸ್ ಇದೆ ನಮ್ಮ ಡಿಸ್ಟ್ರಿಕ್ಟಲ್ಲಿ ಆ ಹಾಸ್ಪಿಟಲಿಗೆ ಡೈರೆಕ್ಟಾಗಿ ಹೋಗ್ಬೋದು. ಬಟ್ ಆಧಾರ್ ರೇಷನ್ ಈಸ್ ಮ್ಯಾಂಡೇಟರಿ, ಅದು ಮಾತ್ರ ನಿಮ್ಮ ಹತ್ರ ಇರಬೇಕು, ಆರ್ ಆಯುಷ್ಮಾನ್ ಕಾರ್ಡ್. ಸೊ ಕಾರ್ಡ್ ಬಗ್ಗೆ ಸರ್ ಹೇಳಿದ್ದಾರೆ, ಮುಂಚೆ ಗ್ರಾಮ ಒನ್ನಲ್ಲಿ ಸಿಗ್ತಾ ಇತ್ತು, ಈಗ ನೀವೇ ರಿಜಿಸ್ಟರ್ ಮಾಡ್ಕೊಳ್ಬೋದು. ನಿಮಗೆ ಮತ್ತೆ ಪೋಸ್ಟ್ ಥ್ರೂ ಕಾರ್ಡ್ ಸಿಗ್ತದೆ, PVC ಕಾರ್ಡ್. ಸರ್ ತೋರಿಸಿದ್ರು ಆಲ್ರೆಡಿ, BPL ಅವರಿಗೆ 5 lakhs ಅಂತ ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ, ಆಬಾ ನಂಬರ್ ಲಿಂಕ್ ಆಗಿರ್ತದೆ. ಇದಕ್ಕೆ ನಿಮ್ಮದು ಆಧಾರ್ ಮತ್ತು ರೇಷನ್ ಲಿಂಕ್ ಆಗಿರೋದು ಆಧಾರ್ ಇರಬೇಕು ರಿಜಿಸ್ಟರ್ ಮಾಡುವಾಗ. ಸೊ ಈ ಕಾರ್ಡ್ ಹಿಂದ್ಗಡೆ ಸ್ಕೀಮ್ ಗೈಡ್ಲೈನ್ಸ ಬರೆದಿದ್ದಾರೆ. ನಾನು ಏನು ಹೇಳಿದೆ ನಿಮಗೆ, ಫಸ್ಟ್ ಗೌರ್ಮೆಂಟಿಗೆ ಹೋಗಬೇಕು, BPL ಅವರಿಗೆ 5 lakhs, APL ಅವರಿಗೆ 1.5 lakhs, ಅದೆಲ್ಲ ಅದರಲ್ಲಿ ಬರೆದಿದ್ದಾರೆ. ಇದು APL ಅವರಿಗೆ 1.5 lakhs ಅಂತ ಮೆನ್ಷನ್ ಮಾಡಿರ್ತಾರೆ. ಸೊ ಕಾರ್ಡ್ ಹೇಗೆ ಜನರೇಟ್ ಮಾಡೋದು ಅಂತ, ನಿಮ್ಮ ಹತ್ರ ಆ್ಯಂಡ್ರಾಯ್ಡ್ ಫೋನ್ ಮತ್ತು ಇಂಟರ್ನೆಟ್ ಇದ್ದರೆ ಈಗಲೇ ಮಾಡ್ಬೋದು. ಈ ಫ್ಲೋ ಚಾರ್ಟ್ ಫಾಲೋ ಮಾಡಿ. ಇದೇ ನೀವು ಪ್ಲೇಸ್ಟೋರಿಂದ ಆಯುಷ್ಮಾನ್ ಭಾರತ್ ಆ್ಯಪ್ ಡೌನ್ಲೋಡ್ ಮಾಡ್ಬೋದು. ಆಯುಷ್ಮಾನ್ ಭಾರತ್ ಅಂತ ಒಂದು ಬ್ಲೂ ಕಲರ್ ಸಿಂಬಲ್ ಇರೋ ಆ್ಯಪ್ ಇದೆ. ಆಯುಷ್ಮಾನ್ ಆ್ಯಪ್ ಓಪನ್ ಮಾಡಿದರೆ ಕಾಣ್ತದ, ಇದು ಡೌನ್ಲೋಡ್ ಮಾಡಿ ಮಾಡ್ಕೊಳ್ಬೋದು. ಇಲ್ಲ ಅಂತ ಹೇಳಿದರೆ ಈ ಫ್ಲೋ ಚಾರ್ಟ್ ಫಾಲೋ ಮಾಡ್ಬೋದು. beneficiaries.nha.gov.in ಈ ವೆಬ್ಸೈಟಿಗೆ ಹೋಗಿ ಅಲ್ಲಿ ನೀವು ಸ್ಕೀಮ್ ನೇಮ್ ಕುಟುಂಬ ಅಂತ ಕೊಡಬೇಕು. ಇದೊಂದು ನೆನ್ಪಿಟ್ಕೊಳ್ಳಿ, ಸ್ಕೀಮ್ ನೇಮ್ ಈಸ್ ಕುಟುಂಬ ಅಂತೇಳಿ ಕೊಟ್ಟು ನಿಮಗೆ ಕೆಲವೊಂದು OTP ಎಲ್ಲ ಕೇಳ್ತದೆ. ನೀವು ಒಬ್ಬರು ರಿಜಿಸ್ಟರ್ ಮಾಡುವಾಗ ನಿಮ್ಮ ರೇಷನ್ ಕಾರ್ಡಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದ್ದರೆ ಫ್ಯಾಮಿಲಿದು ಒಟ್ಟಿಗೆ ಡೌನ್ಲೋಡ್ ಮಾಡ್ಬೋದು. ನಿಮ್ಮ ಫ್ಯಾಮಿಲಿಯಲ್ಲಿ ಎಷ್ಟು ಜನ ಇದ್ದಾರೆ, ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಯಾರ್ದೆಲ್ಲ ಲಿಂಕ್ ಆಗಿದೆ ಅವ್ರದ್ದೆಲ್ಲ ಒಟ್ಟಿಗೆ ಡೌನ್ಲೋಡ್ ಮಾಡ್ಬೋದು. ಸೊ ಎಲ್ಲರೂ ಮಾಡಿ, ನಿಮ್ಮ ಮನೆ ಹತ್ತಿರ ಇರುವವರಿಗೆ ಸಹ ಮಾಡಿಸಿ. ಚೇಂಜ್ ಮಾಡಬೇಕಾ? ಹಾಗೆ ಆಯುಷ್ಮಾನ್ ಭಾರತ್, ಹಾಗೆ ನಮ್ಮದು ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್, ದಿಸ್ ಇಸ್ ಫಂಡಿಂಗ್ ಏಜೆನ್ಸಿ. ಅವರದ್ದು ಇನ್ನೂ ಬೇರೆ ಸ್ಕೀಮ್ಸ್ಗಳಿವೆ. ಒಂದು ಜ್ಯೋತಿ ಸಂಜೀವಿನಿ, ಕರ್ನಾಟಕ ಆರೋಗ್ಯ ಸಂಜೀವಿನಿ ಅಂತ ಆಗಿದೆ. ಇದೆಲ್ಲ ಗೌರ್ಮೆಂಟ್ ಎಂಪ್ಲಾಯೀಸ್ ಹಾಗೂ ಅವರ ಡಿಪೆಂಡೆಂಟ್ಸ್ ಇದ್ದರೆ ಸೂಪರ್ ಸ್ಪೆಷಾಲಿಟಿ ಎಂಪನಲ್ಡ್ ಹಾಸ್ಪಿಟಲ್ಗಳಲ್ಲಿ ಫ್ರೀ ಆಫ್ ಕಾಸ್ಟ್ ಟ್ರೀಟ್ಮೆಂಟ್ ಸಿಗ್ತದೆ ಅವರಿಗೆ. ಹಾಗೆ ಆಕ್ಸಿಡೆಂಟ್ ವಿಕ್ಟಿಮ್ ಸ್ಕೀಮ್ ಅಂತ, ನಮ್ಮದು ಕರ್ನಾಟಕ ಸ್ಟೇಟ್ ರೋಡಲ್ಲಿ ಯಾರಿಗಾದರೆ ಆಕ್ಸಿಡೆಂಟ್ ಆಗಿದ್ದರೆ ಫಸ್ಟ್ 48 hours ಅವರಿಗೆ ಫ್ರೀ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಸಿಗ್ತದೆ. ಯಾಕೆ ಯಾವುದೇ ರೆಫರಲ್ ಬೇಕಂತಿಲ್ಲ, ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಬೇಕಂತಿಲ್ಲ, BPL APL ಅಂತ ಲಿಮಿಟ್ ಇಲ್ಲ ಅವರಿಗೆ. ಆಕ್ಸಿಡೆಂಟ್ ಆಗಿದ್ದ ಸಂದರ್ಭದಲ್ಲಿ ಡೈರೆಕ್ಟಾಗಿ ಪ್ರೈವೇಟ್ ಹಾಸ್ಪಿಟಲಿಗೆ ಅಡ್ಮಿಟ್ ಮಾಡಿ ಯಾವುದಾದ್ರೂ ಒಂದು ಐಡೆಂಟಿಫಿಕೇಷನ್ ಪ್ರೂಫ್ ತೋರಿಸಬೇಕು. ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು. ಅದೊಂದು ಕೊಟ್ಟರೆ ಫಸ್ಟ್ 48 hours ಫ್ರೀ ಆಗಿ ಆಗ್ತದೆ. ಆಮೇಲೆ ಬೇಕಿದ್ರೆ ನಿಮಗೆ ಆಯುಷ್ಮಾನ್ ಭಾರತಲ್ಲಿ ಏನಾದ್ರು ಬೇರೆ ಟ್ರೀಟ್ಮೆಂಟ್ ಇದ್ದರೆ ಅದನ್ನು ಕನ್ವರ್ಟ್ ಮಾಡ್ಕೊಳ್ಬೋದು. ಹಾಗೆ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಅಂತ, ಯಾರಿಗಾದರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್, ಲಿವರ್ ಟ್ರಾನ್ಸ್ಪ್ಲಾಂಟ್, ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಆಗಬೇಕಿದ್ರೆ
ನಮ್ಮ ಸ್ಕೀಮಲ್ಲಿ ಫ್ರೀ ಆಫ್ ಕಾಸ್ಟ್ ಆಗ್ತದೆ. ಆದರೆ ಇದು BPL ಅವರಿಗೆ ಮಾತ್ರ. APL ಅವರಿಗೆ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಅಪ್ಲಿಕಬಲ್ ಆಗೋದಿಲ್ಲ. ಸೊ BPL ಅವರಿಗೆ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಇದೆ. ಹಾಗೆ 6 years ಮೇಲಿದ ಮಕ್ಕಳಿಗೆ, 6 years ಒಳಗೆದು ಮಕ್ಕಳಿಗೆ ಹಿಯರಿಂಗ್ ಪ್ರಾಬ್ಲಮ್ ಇದ್ದರೆ, ಶ್ರವಣ ದೋಷ ಇದ್ದರೆ ಅವರಿಗೂ ಫ್ರೀ ಆಫ್ ಕಾಸ್ಟ್ ಕಾಕ್ಲಿಯರ್ ಇಂಪ್ಲಾಂಟ್ ಆಗ್ತದೆ. ಅದು APL ಆಗಿರ್ಬೋದು, BPL ಆಗಿರ್ಬೋದು. ಇನ್ನೊಂದು ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮ ಅಂತ ಇದೆ. ಇದು ಗೌರ್ಮೆಂಟ್ ಸ್ಕೂಲಲ್ಲಿ, ಹಾಸ್ಟೆಲಲ್ಲಿ, ಕಾಲೇಜಲ್ಲಿ ಓದ್ತಾ ಇರುವ ಮಕ್ಕಳಿಗೆ 18 years ಒಳಗೆ ಅವರಾಗಿದ್ದರೆ ಒಂದು ಮೊಬೈಲ್ ಹೆಲ್ತ್ ಟೀಮ್ ಅಂತ ಇರ್ತದೆ ಹಳ್ಳಿಗಳಲ್ಲಿ. ಅವರು ಡಯಾಗ್ನೋಸಿಸ್ ಮಾಡಿ ರೆಫರ್ ಮಾಡ್ತಾರೆ. ಅವರು ಪ್ರೈವೇಟ್ ಹಾಸ್ಪಿಟಲಿಗೆ ಹೋಗಿ ಟ್ರೀಟ್ಮೆಂಟ್ ತೊಗೊಳ್ಬೋದು RBSK ಸ್ಕೀಮ್ ಅಂಡರಲ್ಲಿ. ಏನಾದರೆ ಡೌಟ್ ಇದೆನಾ ಈ ಸ್ಕೀಮ್ಗಳಲ್ಲಿ ಯಾರಿಗಾದರೆ? ಸೆಕೆಂಡ್ ಒನ್ ಜ್ಯೋತಿ ಸಂಜೀವಿನಿ. ಹೌದು, ಅದು KGID ಅಂತ ಒಂದು ನಂಬರ್ ಇರ್ತದೆ ಗೌರ್ಮೆಂಟ್ ಎಂಪ್ಲಾಯೀಸಿದು. ಆಮೇಲೆ ಅವ್ರದ್ದು ಪೇ ಸ್ಲಿಪ್ ಬೇಕಾಗ್ತದೆ, ಅದರ ಮೇಲೆ ಅವರಿಗೆ ಟ್ರೀಟ್ಮೆಂಟ್ ಸಿಗ್ತದೆ. ನಾವು ಪ್ರೈವೇಟಲ್ಲಿ ಬೇರೆ ಇನ್ಸೂರೆನ್ಸ್ ಮಾಡ್ತೇವಲ್ಲ, ವರ್ಷಕ್ಕೆ ರಿನ್ಯೂ ಮಾಡಬೇಕು 20,000 ಎಲ್ಲ ಕಟ್ಟಿ. ಇದರಲ್ಲಿ ಒಂದ್ಸಲ ಆದ್ರೆ ಕಂಟಿನ್ಯೂ ಆಗ್ತದಾ? ಆಭಾ ಕಾರ್ಡ್, ಆಯುಷ್ಮಾನ್ ಹೌದು, ನಿಮ್ದು ರೇಷನ್ ಕಾರ್ಡ್ BPL ಆಗಿದ್ರೆ ಅದು ಕ್ಯಾನ್ಸಲ್ ಆಗ್ಲಿಲ್ಲ, ಆಕ್ಟಿವ್ ಇದ್ರೆ ಮತ್ತೆ ರಿನ್ಯೂ ಮಾಡ್ಲಿಕ್ಕಿಲ್ಲ. ಇಲ್ಲ, ವರ್ಷ ಒಂದ್ಸತಿ ಮಾಡಿದ್ರೆ ಅದೇ ಕಂಟಿನ್ಯೂ ಆಗ್ತದೆ ಸ್ಕೀಮ್ ಚೇಂಜ್ ಆಗೋ ತನಕ. ನಾನು ಆ್ಯಕ್ಚುಲಿ ಲಿಸ್ಟ್ ತರಲಿಲ್ಲ, ಇದರಲ್ಲಿ ಇಲ್ಲ. ನಮ್ಮ ದಕ್ಷಿಣ ಕನ್ನಡದಲ್ಲಿ 23 ಹಾಸ್ಪಿಟಲ್ಸ್ ಎಂಪನಲ್ ಆಗಿದೆ ಆಲ್ರೆಡಿ. ಅದರಲ್ಲಿ 9 ಮೆಡಿಕಲ್ ಕಾಲೇಜಸ್ಗಳಿದೆ. ಫಾದರ್ ಮುಲ್ಲರ್ಸ್, ಯನಪೋಯ, KMC ಎಲ್ಲ ಮೇಜರ್ ಮೆಡಿಕಲ್ ಕಾಲೇಜ್ ಎಂಪನಲ್ ಆಗಿದೆ. ಆಲ್ಮೋಸ್ಟ್ ಎಲ್ಲ ಸ್ಪೆಷಾಲಿಟಿಗೆ ಎಂಪನಲ್ ಆಗಿದೆ. ಈಗ ಅದೇ ನಿಮಗೆ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಬೇಕಿದ್ರೆ ಕೆಲವೊಂದು ಮಾತ್ರ ಹಾಸ್ಪಿಟಲ್ ಆಗಿರೋದು. KS ಹೆಗ್ಡೆ, ಯನಪೋಯ, ಇಂಡಿಯಾನಾ, AJ ಈ 4 ಹಾಸ್ಪಿಟಲ್ ಎಂಪನಲ್ ಆಗಿದೆ ಆರ್ಗನ್ ಟ್ರಾನ್ಸ್ಪ್ಲಾಂಟ್ಗೆ. ಆಯುಷ್ಮಾನ್ ಭಾರತಿಗೆ 23 ಹಾಸ್ಪಿಟಲ್ಸ್ ಇದೆ ಇಡೀ ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟಲ್ಲಿ. ಆಭಾ ಕಾರ್ಡ್ ಮಾಡಿದರೆ ಬರೋದಿಲ್ಲ. ಆಭಾ ಕಾರ್ಡ್ ನೀವು ಮೊಬೈಲಲ್ಲೇ ಡೌನ್ಲೋಡ್ ಮಾಡಿ ಇಟ್ಕೊಳ್ಬೋದು. ಆಭಾದಲ್ಲಿ ಯಾವುದು ಎಮರ್ಜೆನ್ಸಿ ಬರ್ತದೆ? ಆಭಾ ಹೆಲ್ತ್ ಅಕೌಂಟ್ ಮಾತ್ರ, ಎಮರ್ಜೆನ್ಸಿಗೆ ಆಗೋದಿಲ್ಲ ಅದು. ನೀವು ಬೇರೆ ಹಾಸ್ಪಿಟಲಿಗೆ ಹೋಗುವಾಗ ನಿಮ್ಮದು ಹಳೆ ಟ್ರೀಟ್ಮೆಂಟ್ ಇದು ರೆಕಾರ್ಡ್ಸ್ ಬೇಕಿದ್ರೆ ದಟ್ಸ್ ಅ ಹೆಲ್ತ್ ಅಕೌಂಟ್. ನಿಮ್ಮದು ಎಕ್ಸ್ರೇ ಆಗಿರ್ಬೋದು, MRI ಸ್ಕ್ಯಾನ್ ಆಗಿರ್ಬೋದು, ನೀವು ಯಾವ ಡಾಕ್ಟರ್ ಹತ್ರ ಯಾವ ಟ್ರೀಟ್ಮೆಂಟ್ ತೊಗೊಂಡಿದ್ದೀರಿ, ಏನು ಪ್ರಿಸ್ಕ್ರಿಪ್ಷನ್ ಆನ್ ಯಾವ ಮೆಡಿಕೇಷನಲ್ಲಿ ನೀವು ಇದ್ದೀರಿ ಅಂತ ಆಭಾದಲ್ಲಿ ಅದು ರೆಕಾರ್ಡ್ ಆಗಿರ್ತದೆ. $5 lakhs ಎಂಟೈರ್ ಫ್ಯಾಮಿಲಿಗೆ ಅವರಿಗೆ. ಕೆಲವರೆಲ್ಲ ಟ್ರೀಟ್ಮೆಂಟ್ ತೊಗೊಂಡು ನಮ್ಮ ಪ್ಯಾಕೇಜ್ ನಾನು ಹೇಳಿದೆ ತುಂಬ ಕಮ್ಮಿ ಅಂತೇಳಿ, ಒಂದೊಂದು ಸರ್ಜರಿಗೆ 30,000 40,000 ಇರ್ತದೆ. ಸೊ ಪೇಷಂಟ್ ಕೇಳ್ತಾರೆ 30,000 ಅಷ್ಟೇ ಖರ್ಚಾದದು, ಉಳಿದ ದುಡ್ಡು ನಮ್ಮ ಅಕೌಂಟಿಗೆ ಹಾಕಿ ಅಂತ. ಹಾಗೆ ಬರುವುದಿಲ್ಲ. 5 ಲಕ್ಷ ಹಾಸ್ಪಿಟಲರಿಗೆ ಸಹ ಹೋಗೋದಿಲ್ಲ. ನೀವು ಯಾವ ಟ್ರೀಟ್ಮೆಂಟ್ ಮಾಡಿಸಿರ್ತೀರಿ ಆ ಕೋಡ್ ಹೇಳಿದೆಲ್ಲ ನಾನು, 1650 ಕೋಡ್ಸ್, ಆ ಒಂದೊಂದು ಕೋಡಿಗೆ ಇಷ್ಟಿಷ್ಟು ಪ್ಯಾಕೇಜ್ ಅಂತ ಇರ್ತದೆ. ಸೊ ಆ ಪ್ಯಾಕೇಜ್ ಅಮೌಂಟ್ ಮಾತ್ರ ಹಾಸ್ಪಿಟಲ್ಗೆ ಬರೋದು ಗೌರ್ಮೆಂಟಿಂದ. ಫುಲ್ 5 lakhs ಬರೋದಿಲ್ಲ. ಹಾಗೆ ಫುಲ್ ಫ್ಯಾಮಿಲಿಗೆ 5 lakhs ಎಷ್ಟೋ ಸಾಕಾಗ್ತದೆ, ಯಾರ್ದು 5 lakhs ಖಾಲಿ ಆಗೋದಿಲ್ಲ. ಸೊ ಯಾರ ಹತ್ರ ಕೇಳಬೇಕು, ಯಾವ ಹಾಸ್ಪಿಟಲ್ ಎಲ್ಲಿ ಎಂಪನಲ್ ಆಗಿದೆ, ಯಾವ ಸ್ಪೆಷಾಲಿಟಿ ಟ್ರೀಟ್ಮೆಂಟ್ ಸಿಗ್ತದೆ, ಎಲ್ಲಿ ಹೋಗಬೇಕು ಅಂತ ನಿಮ್ಮ ಹತ್ರ ಇರೋ ಡೌಟ್ಸಿಗೆಲ್ಲ ಈ ವೆಬ್ಸೈಟ್ ನೀವು ವಿಸಿಟ್ ಮಾಡ್ಬೋದು. ಅಲ್ಲಿ ಪ್ಯಾಕೇಜ್ ಕೋಡ್ ಲಿಸ್ಟ್ ಸಿಗ್ತದೆ. ಎಂಪ್ಯಾನಲ್ಡ್ ಹಾಸ್ಪಿಟಲ್ ಯಾವುದೆಲ್ಲ ನೋಂದಾವಣೆ ಆಗಿದೆ, ಟೈಅಪ್ ಆದ ಹಾಸ್ಪಿಟಲ್ ಲಿಸ್ಟ್ ಸಿಗ್ತದೆ. ನಾನು ಯಾವುದು 23 ಹಾಸ್ಪಿಟಲ್ಸ್ ಹೆಸರು ಹೇಳಿದೆ ಅದೆಲ್ಲ ಲಿಸ್ಟ್ ನಿಮಗೆ ಈ ವೆಬ್ಸೈಟಲ್ಲಿ ಸಿಗ್ತದೆ. ಹಾಗೆ ಟೋಲ್ ಫ್ರೀ ನಂಬರ್ ಉಂಟು, ಅದಕ್ಕೆ ಕಾಲ್ ಮಾಡ್ಬೋದು ಎನಿ ಡೀಟೇಲ್ಸ್ ಬೇಕಿದ್ರೆ. ಹಾಗೆ ಎಲ್ಲ ಹಾಸ್ಪಿಟಲಲ್ಲಿ ಈಗ 23 ಹಾಸ್ಪಿಟಲ್ಸಲ್ಲಿ, ಮೇಜರ್ ಹಾಸ್ಪಿಟಲ್ಸಲ್ಲಿ ನಮ್ಮದು ಆಯುಷ್ಮಾನ್ ಕೌಂಟರ್ ಇರ್ತದೆ. ಎಂಟ್ರೆನ್ಸಲ್ಲೇ ಒಂದು ಕಿಯಾಸ್ಕ್ ಇರ್ತದೆ, ಆಯುಷ್ಮಾನ್ ಕೌಂಟರ್ ಇರ್ತದೆ. ಅಲ್ಲಿ ಒಬ್ಬರು ಆರೋಗ್ಯ ಮಿತ್ರ ಅಂತ ಸ್ಟಾಫ್ ಇರ್ತಾರೆ. ಸೊ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋದ ಕೂಡಲೇ ಯಾರು ನಿಮಗೆ ಬನ್ನಿ ನಾವು ಸ್ಕೀಮ್ ಕೊಡ್ತೇವೆ ಅಂತ ಕೊಡೋದಿಲ್ಲ. ಅವರಿಗೆ ಕ್ಯಾಶಲ್ಲಿ ಬಂದರೆ ಅವರಿಗೆ ಅಡ್ವಾಂಟೇಜ್ ಹಾಸ್ಪಿಟಲ್ ಅವರಿಗೆ.
ಅದಕ್ಕಂತ ಗೌರ್ಮೆಂಟಿಂದ ಒಬ್ಬರು ಅಪಾಯಿಂಟ್ ಮಾಡಿ ಇಟ್ಟಿರ್ತಾರೆ. ಅವರು ಗೌರ್ಮೆಂಟಿಂದ ಸ್ಯಾಲರಿ ಸಿಗುವಂಥ ಸ್ಟಾಫ್. ಸೊ ಅವ್ರು ನಿಮಗೆ ಯಾವುದೇ ರೀತಿ ಹೆಲ್ಪ್ ಬೇಕಿದ್ರೆ ಮಾಡ್ತಾರೆ, ಏನು ಇನ್ಫಾರ್ಮೇಷನ್ ಬೇಕಿದ್ರೆ ಅವ್ರು ನಿಮಗೆ ಕೊಡ್ತಾರೆ. ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಸಹ ಇರ್ತಾರೆ, ಪ್ರೈವೇಟ್ ಹಾಸ್ಪಿಟಲಲ್ಲಿ ಸಹ ಇರ್ತಾರೆ. ಸೊ ಇದನ್ನದು ಫೋನ್ ನಂಬರ್, ನಿಮ್ಗೆ ಏನಾದರೆ ಅಂಥ ಎಮರ್ಜೆನ್ಸಿ ವೆಬ್ಸೈಟಲ್ಲಿ ಸಹ ನಿಮಗೆ ಇನ್ಫಾರ್ಮೇಷನ್ ಸಿಗಲಿಲ್ಲ, ಆರೋಗ್ಯ ಮಿತ್ರ ಹತ್ರ ಸಹ ನಿಮಗೆ ಇನ್ಫಾರ್ಮೇಷನ್ ಏನಾದರೂ ಸಿಗಲಿಲ್ಲ ಅಂತ ಹೇಳಿದರೆ ನನಗೆ ಕಾಲ್ ಮಾಡ್ಬೋದು. ಎಲ್ರಿಗೂ ನಮಸ್ಕಾರ. ಬಹಳ ಮುಖ್ಯವಾದ ವಿಷಯ ಏನು ಅಂತ ಹೇಳಿದ್ರೆ, ನಮಗೆ ಎಷ್ಟೊಂದು ಬಾರಿ ಏನು ಅಂತ ಹೇಳಿದ್ರೆ ಅನಾರೋಗ್ಯ ಬರ್ತದೆ, ಆದರೆ ಕೈಯಲ್ಲಿ ದುಡ್ಡಿರುವುದಿಲ್ಲ. ಆದರೆ ಸರ್ಕಾರದಿಂದ ಏನೆಲ್ಲ ಯೋಜನೆಗಳಿವೆ ಎಂಬುದು ನಮಗೆ ಗೊತ್ತಿಲ್ಲ. ಬಹುತೇಕ ಬಾರಿ ನಾವು ಬಡವರಾಗಿರ್ತೇವೆ, ಒದ್ದಾಟ ಮಾಡ್ತಾ ಇರ್ತೇವೆ, ಅದು ಯೋಜನೆಗಳ ಬಗ್ಗೆ ನಮಗೆ ಎಚ್ಚರ ಇರುವುದಿಲ್ಲ ಎಷ್ಟೊಂದು ಬಾರಿ. ಹಾಗಾಗಿ ನಾವು ಏನು ಅಂತ ಹೇಳಿದ್ರೆ, ನಾವೀಗ ಒಂದು ಶೈಕ್ಷಣಿಕ ಸಂಸ್ಥೆಯಲ್ಲಿ ಇದ್ದೇವೆ, ಇದ್ದರೂ ಕೂಡ ಇವನ್ ನನ್ನನ್ನು ಸೇರಿಸಿ ನನಗೂ ಕೂಡ ಸರ್ಕಾರಿ ಯೋಜನೆಗಳ ಬಗ್ಗೆ ಸರಿಯಾದಂಥ ಯೋಚನೆ ಇಲ್ಲ, ಅದು ಜ್ಞಾನ ಇಲ್ಲ. ನಿಜವಾಗಿ ಹೇಳುವುದಾದರೆ ಅದನ್ನು ನಾವು ಎಷ್ಟೊಂದು ಬಾರಿ ಕಡೆಗಣಿಸ್ತೇವೆ. ಅದು ಹಾಗೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಿಜವಾಗಿಯೂ ನಾವು ಈ ಆರೋಗ್ಯ ವಾಹಿನಿ ಕಾರ್ಯಕ್ರಮದಲ್ಲಿ ಇವತ್ತಿನ ಈ ಒಂದು ಸೆಷನನ್ನು ಇಟ್ಟುಕೊಂಡಿರುವಂಥದ್ದು. ಇದು ಬಹಳ ಮುಖ್ಯವಾದಂಥ ವಿಚಾರ ಅಂತ ನಾವು ಭಾವಿಸಿದ್ದೇವೆ. ನಿಮ್ಗೆ ಗೊತ್ತಿರುವ ಹಾಗೆ ಆರೋಗ್ಯ ವಾಹಿನಿ ಒಂದು ಹೊಸ ಕಾರ್ಯಕ್ರಮ. ನಮ್ಮ HR ಡಿಪಾರ್ಟ್ಮೆಂಟ್ನವರು ಇದನ್ನು ಆರಂಭಿಸಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಮತ್ತು ನಮ್ಮ ಬೋಧಕೇತರ ಸಿಬ್ಬಂದಿಗಳಿಗೆ ಇದರ ಸಹಾಯ ಆಗಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು. ಮತ್ತು ಇದು ನಿರಂತರವಾಗಿ ನಡೆಯುತ್ತದೆ. ಪ್ರತಿ ತಿಂಗಳಲ್ಲಿ 2 ವಾರಕ್ಕೊಮ್ಮೆ ಈ ಕಾರ್ಯಕ್ರಮ ಮುಂದುವರಿಯುತ್ತದೆ. ಪ್ರತಿ ತಿಂಗಳಲ್ಲಿ 2 ವಾರಕ್ಕೊಮ್ಮೆ. ಅಂದರೆ ನಾವು 3ಗೆ ಆರಂಭಿಸಿದ್ದೆವು ಇನಾಗ್ರೇಷನ್, ಇವತ್ತು 17th. ಇನ್ನು 2 ವಾರ ಬಿಟ್ಟು ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದೇ ಥರ ಬೇರೆ ಡಾಕ್ಟರ್ಸ್ ಬರ್ತಾರೆ, ಬೇರೆ ಬೇರೆ ಕಾಯಿಲೆಗಳ ಬಗ್ಗೆ, ಬೇರೆ ಬೇರೆ ಯೋಜನೆಗಳ ಬಗ್ಗೆ ಮಾಹಿತಿಗಳನ್ನು ಅವರು ಹಂಚಿಕೊಳ್ಳುತ್ತಾರೆ. ಇದು ನಿರಂತರವಾಗಿ ಸಾಗುವುದರಿಂದ ನಮಗೆ ನಮ್ಮ ಆರೋಗ್ಯದ ಬಗ್ಗೆ ಒಂದು ಅರಿವು ಮೂಡ್ತದೆ. ಯಾಕೆ ಈ ದೇಹ ಭಾಳ ಮುಖ್ಯ, ನೆನಪಲ್ಲಿಟ್ಕೊಳ್ಬೇಕು. ಈ ದೇಹ ಸ್ವಚ್ಛವಾಗಿದ್ದಾಗ, ದೇಹದಲ್ಲಿ ಆರೋಗ್ಯ ಇದ್ದಾಗ ನಮ್ಮ ಮನಸ್ಸು ಕೂಡ ಸ್ವಸ್ಥವಾಗಿರ್ತದೆ. ಸೊ ಈ ದೇಹ ಮತ್ತು ಮನಸ್ಸಿನ ಸಂಬಂಧ ಬಹಳ ಮುಖ್ಯ. ನಮ್ಮ ಮನಸ್ಸು ಸ್ವಸ್ಥವಾಗಿದ್ದಾಗ ನಮ್ಮ ಜೊತೆಗೆ ಕೆಲಸ ಮಾಡುವಂಥ ನಮ್ಮ ಸಹೋದ್ಯೋಗಿಗಳ ಜೊತೆಯಲ್ಲಿ ನಾವು ಚೆನ್ನಾಗಿರಲಿಕ್ಕೆ ಸಾಧ್ಯ. ಎಷ್ಟೊಂದು ಬಾರಿ ನಮಗೆ ಯಾಕೆ ಕೋಪ ಬರ್ತದೆ ಅಂತ ಹೇಳಿದ್ರೆ ನಮ್ಮ ಮನಸ್ಸಿನ ಸಮಸ್ಯೆ ಅದು. ಅದನ್ನು ನಾವು ಹೇಗೆ ಹತೋಟಿಯಲ್ಲಿ ಇಟ್ಟುಕೊಳ್ಳೋದು, ನಿಯಂತ್ರಣದಲ್ಲಿ ಇಟ್ಟುಕೊಳ್ಳೋದು, ಇದು ಬಹಳ ಮುಖ್ಯ. ಇದನ್ನೇ ನಮ್ಮಲ್ಲಿ ಏನು ಸಾಫ್ಟ್ ಸ್ಕಿಲ್ ಅಂತ ಹೇಳುವಂಥದ್ದು, ಲೈಫ್ ಸ್ಕಿಲ್ ಅಂತ ಹೇಳೋದು. ನಾವು ಇದನ್ನು ನಿಮಗೆ ಹಿಂದೆ ಕೊಟ್ಟಿದ್ದೇವೆ, ಇದೇ ಥರದ ಓರಿಯೆಂಟೇಷನ್ ಪ್ರೋಗ್ರಾಮ್. ಬಟ್ ಇದು ಬಹಳ ಮುಖ್ಯ. 10 ಹಲವು ಮನೆಗಳಿಂದ ಬರುವಂಥ ಜನರ ಜೊತೆಯಲ್ಲಿ ಒಟ್ಟಾಗಿ ಸೇರಿ ಕೆಲಸ ಮಾಡುವುದು ಹೇಗೆ ಅಂತ, ಎಲ್ಲರೂ ನಮ್ಮವರೇ ಅಂತ ಭಾವಿಸಬೇಕು ಅಂತಿದ್ರೆ ನಮಗೆ ಆರೋಗ್ಯ ಮತ್ತು ನಮ್ಮ ಮಾನಸಿಕ ಸ್ವಾಸ್ಥ್ಯ ಭಾಳ ಮುಖ್ಯ. ಈ ಹಿನ್ನೆಲೆ ನಾವು ಈ ಕಾರ್ಯಕ್ರಮವನ್ನು HR ಡಿಪಾರ್ಟ್ಮೆಂಟ್ನ ನಾವು ಆರ್ಗನೈಸ್ ಮಾಡ್ತಾ ಇದ್ದೇವೆ. ಇಂದಿನ ನಮ್ಮ ಡಾಕ್ಟರ್ ಸುದರ್ಶನ್ ಅವರು ಭಾಳ ಚೆನ್ನಾಗಿ ಅನೇಕ ಸಂಗತಿಗಳು ಯೋಜನೆಗೆ ಸಂಬಂಧಪಟ್ಟ, ನನಗೆ ಈ ಆಭಾ ಕಾರ್ಡ್ನ ಬಗ್ಗೆ ನಿಜವಾಗಿ ನನಗೆ ಗೊತ್ತಿರಲಿಲ್ಲ. ಈಗ ನೀವು ಹೇಳಿದಾಗಲೇ ನಿಜವಾಗಿ ನನಗೆ ಗೊತ್ತಾಗಿರುವಂಥದ್ದು. ಅದು ಸಂಪೂರ್ಣವಾಗಿ ಗೊತ್ತಾಗಿಲ್ಲ, ಇನ್ನೂ ಅನೇಕ ಸಂಗತಿಗಳಿದ್ದಾವೆ, ಭಾಳ ಕಾಂಪ್ಲೆಕ್ಸ್ ಆಗಿದ್ದಾವೆ ಅಂತ ನಾನು ಅಂದುಕೊಳ್ತೇನೆ. ಇವನ್ ಮೇಡಮ್ ಹೇಳಿದಂಥ ವಿಚಾರಗಳು ಕೂಡ ನಿಮಗೆಲ್ಲ ಎಷ್ಟು ಅರ್ಥ ಆಯಿತು ನನಗೆ ಗೊತ್ತಿಲ್ಲ. ಬಟ್ ಇದರ ಹಿಂದೆ ಬಿದ್ದಾಗ ಖಂಡಿತವಾಗಿ ನಮಗೆ ಇದರ ಲಾಭ ಸಿಗ್ತದೆ. ಡಾಕ್ಟರ್ಸ್ನ ಸಮಯ ಬಹಳ ಮುಖ್ಯ. ಅವರಿಗೆ ಏನು, ಅವರು ಬಹುಶಃ ಬೆಳ್ತಂಗಡಿಯಲ್ಲಿದ್ದರು ಇವತ್ತು ಬೆಳಗ್ಗೆ. ಈಗ ಈ ಕಾರ್ಯಕ್ರಮಕ್ಕಾಗಿ ಭಾಳ ಅವಸರದಲ್ಲೇ ಅವರು ಇವತ್ತು ಇಲ್ಲಿಗೆ ಬಂದಿದ್ದಾರೆ. ಡಾಕ್ಟರ್ ಸುದರ್ಶನ್ ಅವರಿಗೆ ಮತ್ತು ಅವರ ಪರಿಚಯ ನಮಗೆ ಮಾಡಿಕೊಟ್ಟಿರುವಂಥದ್ದು ಅಭಿಷೇಕ್ ರೇಡ್ ಸಾರಂಗ್ ಅವರು. ಸೊ ಡಾಕ್ಟರ್ ಸುದರ್ಶನ್ ಅವರಿಗೆ ನಮ್ಮ ಸಂಸ್ಥೆ ಪರವಾಗಿ ಮತ್ತು HR ವಿಭಾಗದ ಪರವಾಗಿ ಪ್ರೀತಿಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಡಾಕ್ಟರ್ ಯಶಸ್ವಿನಿ ನಮಗೆ ಒಂದು 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 ರೀತಿಯಲ್ಲಿ ಒಂದು ಸರ್ಪ್ರೈಸ್ ಕೊಡೋದಕ್ಕೆ ಅವರು ಬಂದಿದ್ದಾರೆ ಅಂತ ಹೇಳ್ಬೋದು. ಭಾಳ ಸಂತೋಷ ಆಯಿತು ನಿಜವಾಗಿ. ಡಾಕ್ಟರ್ ಯಶಸ್ವಿನಿ, ನಿಮ್ಮ ಪ್ರೆಸೆಂಟೇಷನ್ ವಾಸ್ ರಿಯಲಿ ವೆರಿ ಅಟ್ರಾಕ್ಟಿವ್ ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ ಟು ಹ್ಯಾವ್ ಯು ಅಟ್ ದಿಸ್ ಮೂಮೆಂಟ್. ಆ್ಯಂಡ್ ಅವರು ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಆಯುಷ್ಮಾನ್ ಭಾರತ್ ಆರೋಗ್ಯ, ಅದರ ಬಗ್ಗೆ ಅದು ಏನು ಅನ್ನೋದನ್ನು ಕೂಡ ಅವರು ಭಾಳ ಚೆನ್ನಾಗಿ ಅವರ PPTಯಲ್ಲಿ ಹೇಳಿದ್ದಾರೆ. ಇವತ್ತು ನಮ್ಮ ಜೊತೆಯಾಗಿರುವುದಕ್ಕೆ ನಿಮ್ಮನ್ನು ಕೂಡ ಭಾಳ ಪ್ರೀತಿಪೂರ್ವಕವಾಗಿ ನಿಮಗೆ ಅಭಿನಂದನೆ ಮತ್ತು ವಂದನೆಗಳು ಸಲ್ಲಿಸ್ತಾ ಇದ್ದೇನೆ.